Namaste students, welcome to the 16th session of the subject Entrepreneurial Management. This is the fourth session of the second chapter. Friends, in this chapter we are going to learn about the types of industrial ownership patterns. ಈಗ ಒಂದು ಸಂಸ್ಥೆ ಅಂತಿದ್ರೆ ಅಥವಾ ಒಂದು ಕಂಪನಿ ಅನ್ನೋದಿದ್ರೆ ಆ ಕಂಪನಿಗೆ ಓನರ್ ಯಾರಾಗಿರ್ತಾರೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೀವಿ. ಸೊ ಬಿಫೋರ್ ಗೋಯಿಂಗ್ ಅಹೆಡ್ ವಿತ್ ದಿ ಇಂಡಸ್ಟ್ರಿಯಲ್ ಓನರ್ಶಿಪ್ ಪ್ಯಾಟರ್ನ್, ಲೆಟ್ ಅಸ್ ಟ್ರೈ ಟು ರಿಕಲೆಕ್ಟ್ ವಾಟ್ ವಿ ಹ್ಯಾಡ್ ಲರ್ನ್ಡ್ ಇನ್ ದಿ ಪ್ರೀವಿಯಸ್ ಕ್ಲಾಸ್. In the previous class, we had discussed about the capital investment. ಆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಅದು ಯಾವ ರೀತಿಯಾದಂತಹ ಪಾತ್ರವನ್ನ ವಹಿಸುತ್ತದೆ. Then we discussed about the financial planning. Then we discussed about the sources of the finance, ಎಲ್ಲಿಂದ ಬರುತ್ತೆ ದುಡ್ಡು. Then ನಮ್ಗೆ ಆ ದುಡ್ಡು ಏನಕ್ಕೋಸ್ಕರ ಬೇಕು, whether we need it for the long term requirement or for the short term requirement, that is the working capital requirement. ಅದ್ರ ಜೊತೆಗೆ ನಾವೇನಪ್ಪ ಕಲ್ತೀವಿ ಅಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಏನು, ಈ ಡೆಟ್ ಮತ್ತೆ ಈಕ್ವಿಟಿ ಎಷ್ಟಿರ್ಬೇಕು ಅನ್ನೋದನ್ನ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರ ಜೊತೆಗೆ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಏನು. ಅಲಾಂಗ್ ವಿತ್ ದಟ್ we also learned what are all the factors that determines the capital structure. So these are all the things what we learned in the previous class, students. But in this class today we are going to learn about the ownership pattern. ಏನಪ್ಪ ಓನರ್ಶಿಪ್ ಪ್ಯಾಟರ್ನ್ ಅಂತ ಹೇಳಿದ್ರೆ, ಒಂದು ಕಂಪನಿಗೆ ಓನರ್ ಯಾರಾಗಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ಈ ಕ್ಲಾಸಲ್ಲಿ ಸ್ಟಡಿ ಮಾಡ್ತೀವಿ. Friends, if you look at this slide, the slide itself clearly explains the types of the ownership. It explains the four types of the ownership, that is sole proprietorship, partnership, cooperatives and corporation. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಾಲ್ಕು ತರವಾದಂತ ಒಂದು ಬಿಸ್ನೆಸ್ ಓನರ್ಶಿಪ್ ಪ್ಯಾಟರ್ನ್ ನ ಈ ಒಂದು ಸ್ಲೈಡ್ ಎಕ್ಸ್ಪ್ಲೈನ್ ಮಾಡ್ತಿದೆ ಫ್ರೆಂಡ್ಸ್. ಸೊ ಒಂದು ಇಂಡಸ್ಟ್ರಿಯಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ ಈ ರೀತಿಯಾದಂತ ನಾಲ್ಕು ರೀತಿಯಾದಂತ ಓನರ್ಶಿಪ್ ಪ್ಯಾಟರ್ನ್ ಇರುತ್ತೆ. ನಿಮ್ದೊಂದು ಬಿಸ್ನೆಸ್ ಇದೆಯಾ, ಆ ಬಿಸ್ನೆಸ್ ಈದರ್ ಇಟ್ ವಿಲ್ ಬಿ ಸೋಲ್ ಪ್ರೊಪ್ರೈಟರ್ಶಿಪ್, ಇಲ್ಲಾಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಿರ್ತೀರಿ, ಇಲ್ಲಾಂದ್ರೆ ಅದು ಕೋಆಪರೇಟಿವ್ ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರುತ್ತೆ. ಸೊ ನಾವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನ್ ಮಾಡೋಣ, ಈ ಪ್ರತಿಯೊಂದನ್ನು ಯಾವುದು ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, ಕೋಆಪರೇಟಿವ್, ಕಾರ್ಪೊರೇಷನ್ ನ ಪ್ರತಿಯೊಂದನ್ನು ಏನ್ ಮಾಡೋಣ, ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡೋಣ. ಸೊ ಮೊದಲನೇದಾಗಿ ಸೋಲ್ ಪ್ರೊಪ್ರೈಟರ್ಶಿಪ್ ಅಂದ್ರೆ ಏನು. ಸೋಲ್ ಅಂತ ಹೇಳಿದ ತಕ್ಷಣ ಒಬ್ಬ, ಸಿಂಗಲ್ ಅಂತ ಹೇಳ್ಬಿಟ್ಟು, ಸೋಲ್ ಮೀನ್ಸ್ ಸಿಂಗಲ್. ಈಗ ನೀವು ಯಾವುದೋ ಕಾಂಪಿಟೇಷನ್ಸ್ ಅಲ್ಲಿ ಇರ್ತೀರಿ, ಸಿಂಗಿಂಗ್ ಕಾಂಪಿಟೇಷನ್ ಅಂತ ಕರಿತೀವಿ, ಸೋಲೋ ಪರ್ಫಾರ್ಮೆನ್ಸ್ ಅಂತ. ಸೋಲೋ ಪರ್ಫಾರ್ಮೆನ್ಸ್ ಅಂದ್ರೆ ಒಬ್ನೇ ಪರ್ಫಾರ್ಮ್ ಮಾಡೋದನ್ನ ನಾವೇನಂತ ಕರಿತೀವಿ, ಸೋಲೋ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ. ಸೊ ಸೋಲ್ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಸಿಂಗಲ್ ಪರ್ಸನ್. ಪ್ರೊಪ್ರೈಟರ್ಶಿಪ್ ಅಂದ್ರೆ ಅವನ ಓನರ್, ಈಸ್ ದಿ ಒನ್ ಹೂ ಇಸ್ ಗೋಯಿಂಗ್ ಟು ರನ್ ದಿ ಬಿಸ್ನೆಸ್. ಸೊ ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿ ಸೋಲ್ ಪ್ರೊಪ್ರೈಟರ್ ಮೀನ್ಸ್ ಇಟ್ ಈಸ್ ಎ ಫಾರ್ಮ್ ಆಫ್ ಎ ಬಿಸ್ನೆಸ್ ವೇರ್ ಆನ್ ಇಂಡಿವಿಜುವಲ್, ಒಬ್ನೇ ಒನ್ ಇಂಡಿವಿಜುವಲ್ ಈಸ್ ಗೋಯಿಂಗ್ ಟು ಕಂಟ್ರೋಲ್ ದಿ ಬಿಸ್ನೆಸ್. That person is going to invest the money, is the person who is going to manage, is the alone person who is going to manage the complete business, and is the person who is going to take all the profits whatever he gets. ಅವನು ಏನೇನು ಪ್ರಾಫಿಟ್ ಬರ್ತೋ ಅದನ್ನೆಲ್ಲ ಅವನೇ ತಗೊಳ್ತಾನೆ, ಮತ್ತೆ ಅವ್ನಿಗೆ ಏನೇ ಲಾಸ್ ಬರಲಿ ಎಲ್ಲ ಅವನೊಬ್ಬನೇ ಬೇರ್ ಮಾಡ್ತಾನೆ. ಸೊ ವಿ ಕಾಲ್ ದೆಮ್ ಆಸ್ ಸೋಲ್ ಪ್ರೊಪ್ರೈಟರ್ಶಿಪ್. ಉದಾಹರಣೆಗೆ ನೀವು ಸಣ್ಣ ಪುಟ್ಟ ಅಂತ ಯಾವುದೋ ಒಂದು ಅಂಗಡಿ ನೋಡಿರ್ಬೋದು, ಯಾವುದೋ ಒಂದು ಬೇಕರಿ ನೋಡಿರ್ಬೋದು. ಸೊ ಹಲವಾರು ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ನೋಡಿರ್ತೀರಿ, ಸಣ್ಣ ಪುಟ್ಟ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಅಲ್ಲಿ ಏನಾಗಿರ್ತಾನೆ, ಒಬ್ನೇ ಓನರ್ ಇರ್ತಾನೆ. ಹಿ ವಿಲ್ ಬಿ ದಿ ಸಿಂಗಲ್ ಪರ್ಸನ್ ಹೂ ವಿಲ್ ಬಿ ಕಂಟ್ರೋಲಿಂಗ್ ದಿ ಎಂಟೈರ್ ಬಿಸ್ನೆಸ್. ದೋಸ್ ಕೈಂಡ್ ಆಫ್ ಪೀಪಲ್ ವಿ ಕಾಲ್ ದೆಮ್ ಆಸ್ ಸೋಲ್ ಪ್ರೊಪ್ರೈಟರ್ಶಿಪ್. ಸೊ ಇದರದ್ದು ಸ್ಯಾಲಿಯಂಟ್ ಫೀಚರ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ನೋಡಿ, ಸಿಂಗಲ್ ಓನರ್ಶಿಪ್ ಇರುತ್ತೆ.
ಒಬ್ಬನೇ ಓನರ್ ಇರ್ತಾನೆ. ಅದು ಒಂದಕ್ಕಿಂತ ಜಾಸ್ತಿ ಇದ್ರೆ ಇದರ್ ಇಟ್ ವಿಲ್ ಬಿ ಎ ಪಾರ್ಟ್ನರ್ಶಿಪ್ ಆರ್ ಎ ಕೋಆಪರೇಟಿವ್ ಆರ್ ಇಟ್ ಮೇ ಬಿ ಜಾಯಿಂಟ್ ಸ್ಟಾಕ್ ಕಂಪನಿ. ಬಟ್ ಇಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಓನರ್ಶಿಪ್ ವಿಲ್ ಬಿ ಇನ್ ದಿ ಹ್ಯಾಂಡ್ಸ್ ಆಫ್ ಓನ್ಲಿ ಒನ್ ಪರ್ಸನ್ ಬಿಕಾಸ್ ಈ ಅಲೋನ್ ಇಸ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಫಾರ್ ದಿ ಕ್ಯಾಪಿಟಲ್. ಮತ್ತೆ ಎರಡನೇದೇನಪ್ಪ ಅಂದ್ರೆ ದರ್ ವಿಲ್ ಬಿ ಒನ್ ಮ್ಯಾನ್ ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್. ಒಬ್ನೇ ಫುಲ್ ಕಂಪ್ಲೀಟ್ ಎಲ್ಲ ಮ್ಯಾನೇಜ್ ಮಾಡ್ತಿರ್ತಾನೆ, ಮತ್ತೆ ಫುಲ್ ಕಂಪ್ನಿ ಕಂಟ್ರೋಲು ಅವನ ಕೈಯಲ್ಲೇ ಇಟ್ಕೊಂಡಿರ್ತಾನೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ ಈ ವಿಲ್ ಹ್ಯಾವ್ ಎನ್ ಅನ್ಲಿಮಿಟೆಡ್ ರಿಸ್ಕ್. ಫ್ರೆಂಡ್ಸ್, ಬಿಫೋರ್ ಗೋಯಿಂಗ್ ಅಹೆಡ್ to know the difference between the sole proprietorship, partnership, joint stock company and cooperatives, very important concept which you should need to understand is the limited and unlimited. ನಾವು ಹೇಳ್ತೀವಿ ಲಿಮಿಟೆಡ್ ಲಯಬಿಲಿಟಿ, ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಕರಿತೀವಿ, ಅಥವಾ ಲಿಮಿಟೆಡ್ ರಿಸ್ಕ್, ಅನ್ಲಿಮಿಟೆಡ್ ರಿಸ್ಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಏನಪ್ಪ ಇದು ಲಿಮಿಟೆಡ್ ರಿಸ್ಕ್ ಅನ್ಲಿಮಿಟೆಡ್ ರಿಸ್ಕ್ ಅಂತ ಹೇಳಿದ್ರೆ, ಈಗ ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯು ವಿಲ್ ಹ್ಯಾವ್ ಎನ್ ಅನ್ಲಿಮಿಟೆಡ್ ರಿಸ್ಕ್. ಅನ್ಲಿಮಿಟೆಡ್ ರಿಸ್ಕ್ ಅಂದ್ರೂ ಅಂದ್ರೆ ಅನ್ಲಿಮಿಟೆಡ್ ಲಯಬಿಲಿಟಿ ಅಂದ್ರೂ ಒಂದೇ. ಈಗ ಅಕಸ್ಮಾತ್ ಏನಾದ್ರೂ ಕಂಪನಿ ನಷ್ಟದಲ್ಲಿ ಹೋಯ್ತು ಅಂತ ಅನ್ಕೊಳ್ಳಿ, ಇಫ್ ಇಟ್ ಇನ್ಕರ್ಸ್ ಹ್ಯೂಜ್ ಲಾಸ್, ಅವ್ನು ನಡೆಸ್ತಾ ಇರೋಂಥ ಕಂಪನಿ, ಅವಾಗ ಏನಾಗುತ್ತೆ, ಅದೆಷ್ಟು ಲಾಸ್ ಆಗಿದೆಯೋ ಅಷ್ಟನ್ನು ಇವನ್ ಕೈಯಿಂದ ಬರ್ಸ್ಕೊಡ್ಬೇಕಾಗತ್ತೆ. he has to pay from his hands, from his personal pocket. ಇಲ್ಲ ಸರ್, ನನ್ನ ಬಿಸ್ನೆಸ್ಸು 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೆ, 5 ಲಕ್ಷ ರೂಪಾಯಿ ಕೂಡ ನನಗೆ ಫುಲ್ ಲಾಸ್ ಆಗೋಗ್ಬಿಟ್ಟಿದೆ. ಎಷ್ಟು ಲಾಸ್ ಆಗಿದೆ ಅಂದ್ರೆ ನಾನೊಂದು 15-20 ಲಕ್ಷ ಸಾಲ ಮಾಡಿಬಿಟ್ಟಿದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ಅದೆಲ್ಲ ಯಾರು ಕೇಳೋದಿಲ್ಲ. ನಿನ್ಗೆ 15-20 ಲಕ್ಷ ಲಾಸ್ ಆಗಿದೆಯಾ? ನಿಂಗೆ 15-20 ಲಕ್ಷ ಲಾಸ್ ಆಗಿದ್ರೆ ನೀನೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಿಂದು ಪರ್ಸನಲ್ ಪ್ರಾಪರ್ಟಿ ಏನಾದ್ರು ಇದೆಯಾ, ನಿಮ್ದು ಆಸ್ತಿ ಏನಾದ್ರು ಇದೆಯಾ, ಅದನ್ನ ಮಾರ್ಬಿಟ್ಟು ನೀನ್ ಕೊಡ್ಬೇಕಾಗತ್ತೆ. ಅಕಸ್ಮಾತ್ ನಿನ್ ಸದ್ಯಕ್ಕೆ ನಿನ್ನ ಹತ್ರ ಆಸ್ತಿ ಇಲ್ಲ, ನಿಮ್ ತಂದೆ ಹತ್ರನೋ ಅಥವಾ ನಿಮ್ ತಾತಂದ ಆಸ್ತಿ ಯಾವ್ದಾದ್ರು ಇದೆ ಅಂತ ಅನ್ಕೊಳ್ಳಿ, ಅದು ನಿಮ್ಗೆ ಬಂದೇ ಬರುತ್ತಲ್ವಾ ಆಸ್ತಿ. ಸೊ ಆಸ್ತಿ ನಿಮ್ಗೆ ಬಂದ್ಮೇಲೆ ನೀವೇನಪ್ಪ ಮಾಡ್ಬೇಕ, ಆ ಆಸ್ತಿ ಅದ್ಯಾವ್ದು ಬರುತ್ತೋ ಅದನ್ನ ಕೂಡ ನೀವೇನ್ ಮಾಡ್ಬೇಕು, ಏನ್ ಸಾಲ ಮಾಡಿರ್ತೀರಿ ಲಾಸ್ ಆಗಿರುತ್ತೆ ಅದನ್ನ ಕಟ್ಕೊಡ್ಬೇಕಾಗುತ್ತೆ. ನಿಮ್ ಮನೆ ಇದ್ರೆ ಮನೆ ಮಾರ್ಬೇಕಾಗತ್ತೆ, ನಿಮ್ಮ ಹತ್ರ ಯಾವ್ದಾದ್ರು ಒಡವೆಗಳಿದ್ರೆ ಆ ಒಡವೆಗಳು ಮಾರ್ಬೇಕಾಗತ್ತೆ. ನಿಮ್ಮಲ್ಲಿರುವಂತ A to Z ಇರತಕ್ಕಂತ ಪ್ರಾಪರ್ಟಿ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಸೆಲ್ ಮಾಡಿ ನೀವು ಸಾಲನ ತೀರಿಸಬೇಕಾಗತ್ತೆ. ಅನ್ಲಿಮಿಟೆಡ್ ರಿಸ್ಕ್. ಮತ್ತೆ ಲಿಮಿಟೆಡ್ ರಿಸ್ಕ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಫ್ರೆಂಡ್ಸ್. ಈಗ ಜಾಯಿಂಟ್ ಸ್ಟಾಕ್ ಕಂಪನಿನಪ್ಪ, ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ದರ್ ವಿಲ್ ಬಿ ಸಮಥಿಂಗ್ ಕಾಲ್ಡ್ ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ಶೇರ್ ಮೇಲೆ ಒಂದು ಬೆಲೆ ಪ್ರಿಂಟ್ ಆಗಿರುತ್ತೆ, ಆ ಒಂದು ಶೇರ್ನ ಬೆಲೆ ಎಷ್ಟು ಅಂತ ಹೇಳ್ಬಿಟ್ಟು ಅದನ್ನ ನಾವು ಆ ಪ್ರಿಂಟ್ ಆಗಿರೋದನ್ನ ನಾವೇನಂತ ಕರಿತೀವಿ, ಮುಖ ಬೆಲೆ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ಮುಖ ಬೆಲೆನ ನಾವೇನಂತ ಕರಿತೀವಿ, ಫೇಸ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಒಂದು 100 ರೂಪಾಯಿ ಶೇರು ಅಂತ ಅನ್ಕೊಳ್ಳೋಣ. ನಾವೇನ್ ಮಾಡಿರ್ತೀವಿ ನೋಡಿ, ಯಾವುದೇ ಕಂಪ್ನಿ ಆಗ್ಲಿ ಒಂದೇ ಸರ್ತಿ 100 ರೂಪಾಯಿನ ಯಾರು ಇವರಿಂದ ತಗೊಳಲ್ಲ, ಯಾರಿಂದ ಶೇರ್ ಹೋಲ್ಡರ್ಸ್ ಇಂದ ತಗೊಳಲ್ಲ, ಸ್ವಲ್ಪ ತಗೊಳ್ತಾರೆ. ಅದನ್ನೇನಂತ ಕರಿತೀವಿ ನಾವು, ಫಸ್ಟು ಸಬ್ಸ್ಕ್ರಿಪ್ಷನ್ ಟೈಮಲ್ಲಿ ಒಂದು 10 ರೂಪಾಯಿ ತಗೊಳ್ತಾರೆ, ಅಲಾಟ್ಮೆಂಟ್ ಟೈಮಲ್ಲಿ ಒಂದು 20 ರೂಪಾಯಿ ತಗೊಳ್ತಾರೆ, ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್, ಫೈನಲ್ ಕಾಲ್ ಅಂತ ಹೇಳ್ಬಿಟ್ಟು ತಗೊಳ್ತಾರೆ. ಉದಾಹರಣೆಗೆ ನೀವು ಒಂದು 50 ರೂಪಾಯಿ ಕಟ್ಟಿದ್ದೀರಿ, ಇನ್ನು 50 ರೂಪಾಯಿ ದಿ ಕಂಪ್ನಿ ಹಸ್ ನಾಟ್ ಎಟ್ ಕಾಲ್ಡ್, ಇನ್ನೂ ಕಾಲ್ ಮಾಡಿಲ್ಲ ನಿಮ್ಮಿಂದ, ಆಯ್ತಾ. ಸೊ ಈಗ ಕಂಪ್ನಿಗೆ 1000 ಕೋಟಿ ನಷ್ಟ ಆಗ್ಬಿಡ್ತು ಅಂತ ಅನ್ಕೊಳ್ಳಿ. ಆ 1000 ಕೋಟಿ ಅಲ್ಲ, 1 ಲಕ್ಷ ಕೋಟಿ ನಷ್ಟ ಆಗ್ಲಿ, ನೀವು ಇನ್ನು ಬ್ಯಾಲೆನ್ಸ್ ಎಷ್ಟು ಕಟ್ಬೇಕು ಗೊತ್ತಾ, ಆ ಶೇರ್ಗೆ ಇನ್ನೆಷ್ಟು ಬ್ಯಾಲೆನ್ಸ್ 50 ರೂಪಾಯಿ ಏನು ಕಟ್ಬೇಕಿದೆ ಅಷ್ಟನ್ನೇ ಕಟ್ಬೇಕು, ಅದಕ್ಕಿಂತ ಜಾಸ್ತಿ ಕಟ್ಲಿಕ್ಕೆ ಬರೋದಿಲ್ಲ. ಇದನ್ನೇ ನಾವು ಲಿಮಿಟೆಡ್ ಲಯಬಿಲಿಟಿ ಅಂತ ಕರಿತೀವಿ. ಆ ಶೇರ್ ಬೆಲೆ ಎಷ್ಟಿದೆಯೋ, ದಟ್ ಶೇರ್ ವ್ಯಾಲ್ಯೂ, ಸರಿನಾ, ಇದನ್ನೇ ನಾವು ಅಷ್ಟನ್ನ ಮಾತ್ರ ನಾವು ಪೇ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಕರಿತೀವಿ. ಅದೇ ಬೇರೆದಾದ್ರೆ ವಿ ಕಾಲ್ ಇಟ್ ಆಸ್ ಲಿಮಿಟೆಡ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಲಿಮಿಟೆಡ್ ಲಯಬಿಲಿಟಿ ಇದ್ರೆ ಏನಪ್ಪಾ ಆಗುತ್ತೆ ಅಂದ್ರೆ ಯು ವಿಲ್ ಬಿ ಸೆಕ್ಯೂರ್ಡ್. ಎಷ್ಟೇ ಲಾಸ್ ಆಗ್ಲಿ ನಾವೇನ್ ಕೊಡ್ಬೇಕು ಅಷ್ಟನ್ನ ಮಾತ್ರ ದುಡ್ಡು ಕೊಡ್ಬೇಕಾಗತ್ತೆ. ಅದೇ ಅನ್ಲಿಮಿಟೆಡ್ ಅಂತ ಹೇಳಿದ್ರೆ ನಮ್ಮ ಮನೆ ಮಠ ಎಲ್ಲ A to Z ವಿ ಹ್ಯಾವ್ ಟು ಸೆಲ್ ಇಟ್ ಅಂಡ್ ವಿ ಹ್ಯಾವ್ ಟು ರೀಪೇ ದಿ ಲೋನ್ಸ್ ವಾಟ್ ಎವರ್ ವಿ ಹ್ಯಾವ್ ಟೇಕನ್. ಸೊ ಹಾಗಾಗಿ ಅನ್ಲಿಮಿಟೆಡ್ ರಿಸ್ಕ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ದಿ ಸೋಲ್ ಪ್ರೊಪ್ರೈಟರ್ಶಿಪ್. ನೆಕ್ಸ್ಟ್ ಇಸ್ ಅನ್ಡಿವೈಡೆಡ್ ರಿಸ್ಕ್. ನೋಡಿ ಅಲ್ಲಿ ನೀಟಾಗಿ ಹೇಳ್ತಾನೆ, ಅನ್ಡಿವೈಡೆಡ್ ರಿಸ್ಕ್ ಅಂತ ಹೇಳಿದ್ರೆ ನಿಮ್ದು ಏನ್ ಲಾಸ್ ಆಗಿದೆಯಲ್ವಾ ಅದನ್ನ ಬೇರೆ ಯಾರಿಗೂ ನೀವು ಕೊಡ್ಲಿಕ್ಕಾಗಲ್ಲ, ಅದನ್ನ ನೀವೇ ಭರಿಸ್ಬೇಕಾಗತ್ತೆ.
ನೆಕ್ಸ್ಟ್, ನೋ ಸಪರೇಟ್ ಲೀಗಲ್ ಎಂಟಿಟಿ ಆಫ್ ದಿ ಫರ್ಮ್. ನೋಡಿ, ಯು ಆರ್ ಎನ್ ಇಂಡಿವಿಜುವಲ್, ಯು ಆರ್ ಎ ಓನರ್. ಏನೇ ಡಾಕ್ಯುಮೆಂಟ್ ಸೈನ್ ಆಗಲಿ ನಿಮ್ಮ ಮೇಲೇನೆ ನೀವೇ ಸೈನ್ ಮಾಡಬೇಕು. ಏನೇ ನೀವ್ ಯಾರ ಮೇಲಾದ್ರೂ ಕೇಸ್ ಹಾಕ್ಬೇಕಂದ್ರೆ ಅದು ಕೇಸ್ ನೀವೇ ಆಗ್ಬೇಕು. ಯಾರಾದ್ರೂ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಂತ ಹೇಳಿದ್ರೆ ಅದು ನಿಮ್ಮ ಮೇಲೇನೆ ಕೇಸ್ ಹಾಕ್ಬೇಕು. ನಿಮ್ ಕಂಪ್ನಿ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇವರೇ ಸೋಲ್ ಪ್ರೊಪ್ರೈಟರ್ಶಿಪ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಿನಿಮಮ್ ಗವರ್ನಮೆಂಟ್ ರೆಗ್ಯುಲೇಷನ್ಸ್. ಈ ಸಣ್ಣ ಪುಟ್ಟ ಈ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿಲ್ಲ, ತುಂಬಾ ಸಿಂಪಲ್. ನೀವು ಬೇಕಾದ್ರೆ ಈಗ ವೆರಿ ಸಿಂಪಲ್, ಯು ಡಿಸೈಡೆಡ್ ದಟ್ ಟುಮಾರೋ ಯು ವಾಂಟ್ ಟು ಸ್ಟಾರ್ಟ್ ಒನ್ ಸ್ಟೋರ್, ಹೋಗಿ ಅಡ್ವಾನ್ಸ್ ಕಟ್ಟಿ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಬಿಡ್ಬೋದು. ಯಾವುದೋ ಸಣ್ಣ ಪುಟ್ಟ ಲೋಕಲ್ ಗೌರ್ಮೆಂಟ್ ಇಂದ ಒಂದು ಸ್ವಲ್ಪ ರಿಜಿಸ್ಟ್ರೇಷನ್ ತಗೋಬೇಕಾಗುತ್ತೆ ಅಷ್ಟೇ. ಸೊ ದೀಸ್ ಆರ್ ಆಲ್ ದಿ salient features of the sole proprietorship, friends. Let us move to the next one, that is partnership firm. ಈ ಪಾರ್ಟ್ನರ್ಶಿಪ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಫ್ರೆಂಡ್ಸ್, a single person is a sole proprietorship. More than single, that is two and above people or two or more people come together and they start a business together jointly by sharing the capital, talent, resources and sharing the profits among themselves is known as partnership. ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಅವರೆಲ್ಲಾನು ಬಂಡವಾಳ ತಗೊಂಬಂದ್ ಹಾಕ್ತಾರೆ. ಕೆಲವರು ಬಂಡವಾಳ ಕೊಟ್ರೆ ಇನ್ ಕೆಲವರು ತಮ್ಮಲ್ಲಿ ಇರತಕ್ಕಂತ ಟ್ಯಾಲೆಂಟ್, ಐಡಿಯಾ ಕೊಡ್ತಾರೆ. ಇನ್ ಕೆಲವರು ಏನೋ ಒಂದು ರಿಸೋರ್ಸಸ್ ಕೊಡ್ತಾರೆ. ಈ ಮೇ ಗಿವ್ ಎ ಬಿಲ್ಡಿಂಗ್ ಆರ್ ಈ ಮೇ ಗಿವ್ ಎ ರಾ ಮೆಟೀರಿಯಲ್. ಸೊ ಈ ರೀತಿಯಾಗಿ ಅವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ, ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಆ ಬಿಸ್ನೆಸ್ ಅಲ್ಲಿ ಬಂದಿರತಕ್ಕಂತ ಪ್ರಾಫಿಟ್ಸ್ ನೆಲ್ಲ ಏನ್ ಮಾಡ್ತಾರೆ, ಅವರೇ ಶೇರ್ ಮಾಡ್ಕೊಳ್ತಾರೆ. ಸೊ ಇದನ್ನ ನಾವೇನಂತ ಕರಿತೀವಿ, ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್. ಇಲ್ಲಿ ಸೆಕ್ಷನ್ 4 ಆಫ್ ದಿ ಪಾರ್ಟ್ನರ್ಶಿಪ್ ಆಕ್ಟ್ 1932 ಒಂದು ಡೆಫಿನೇಷನ್ ಕೊಡುತ್ತೆ. ಏನಪ್ಪಾ ಡೆಫಿನೇಷನ್ ಕೊಡುತ್ತೆ ಅಂತ ಹೇಳಿದ್ರೆ ನೋಡಿ, ಅವ್ರು ಹೇಳ್ತಾರೆ ದಿ ರಿಲೇಶನ್ಶಿಪ್ ಬಿಟ್ವೀನ್ ಪರ್ಸನ್ಸ್. ಆ ಸಂಬಂಧ, ರಿಲೇಷನ್ ಅನ್ನೋದು ಒಂದು ಸಂಬಂಧ, ಓಕೆನಾ. ಸೊ ದಿ ರಿಲೇಶನ್ಶಿಪ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದಿ ಪ್ರಾಫಿಟ್ಸ್ ಆಫ್ ಬಿಸ್ನೆಸ್. ಯಾರು ಪ್ರಾಫಿಟ್ಸ್ ನ ಬಿಸ್ನೆಸ್ ಅಲ್ಲಿ ಬರ್ತಕ್ಕಂಥ ಪ್ರಾಫಿಟ್ಸ್ ನ ಶೇರ್ ಮಾಡ್ಲಿಕ್ಕೆ ರೆಡಿ ಆಗಿರ್ತಾರೋ ಆ ಬಿಸ್ನೆಸ್ ನ ಮತ್ತೆ ಯಾರು, ಹೂ ಇಸ್ ಗೋಯಿಂಗ್ ಟು ಕ್ಯಾರಿ ಔಟ್ ದಟ್ ಬಿಸ್ನೆಸ್, ಆ ಬಿಸ್ನೆಸ್ ನ ಯಾರು ನಡೆಸ್ತಾರೆ, ದಟ್ ಬಿಸ್ನೆಸ್ ಮೇ ಬಿ ರನ್ ಬೈ ಆರ್ ಮ್ಯಾನೇಜ್ಡ್ ಬೈ ಎನಿ ಒನ್ ಆರ್ ಆಲ್ ಆಫ್ ದೆಮ್. ಅವರೆಲ್ಲರೂ ಸೇರಿ ಆ ಬಿಸ್ನೆಸ್ ನಡೆಸ್ಬೋದು ಅಥವಾ ಯಾರು ಒಬ್ಬ ಬಿಸ್ನೆಸ್ ನಡೆಸ್ಬೋದು. ಒಬ್ಬ ಬಿಸ್ನೆಸ್ ನಡೆಸೋದಂದ್ರೆ ಈ ವಿಲ್ ಬಿ ಕಾಲ್ಡ್ ಎಸ್ ಎನ್ ಆಕ್ಟಿವ್ ಪಾರ್ಟ್ನರ್. ಅನ್ ಆಕ್ಟಿವ್ ಪಾರ್ಟ್ನರ್ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಅವ್ನ್ ಬಿಸ್ನೆಸ್ ನ ನಡೆಸ್ತಾನೆ, ಅವ್ರ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಕ್ಯಾಪಿಟಲ್ ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅವ್ರೆಲ್ಲರೂ ಏನ್ ಮಾಡ್ತಾರೆ, ಪ್ರಾಫಿಟ್ಸ್ ನ ಶೇರ್ ಮಾಡ್ಕೊಳ್ಳೋ ಅಂತ ಕೆಲಸನ ಮಾಡ್ತಾರೆ ಫ್ರೆಂಡ್ಸ್. ಸೊ ಇದನ್ನ ಪಾರ್ಟ್ನರ್ಶಿಪ್ ಆಕ್ಟ್ ಸೆಕ್ಷನ್ 4 ಏನ್ ಹೇಳಿದೆ, ಈ ರೀತಿಯಾಗಿ ಡಿಫೈನ್ ಮಾಡುತ್ತೆ ಫ್ರೆಂಡ್ಸ್. ಅದು ಪಾರ್ಟ್ನರ್ಶಿಪ್ ಆಕ್ಟ್ 1932 ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೀವು ಕೇಳ್ಬೋದು, ಸರ್ ಈಗ ಮಿನಿಮಮ್ ಇಬ್ರು ಇರಬೇಕು ಸರ್ ಪಾರ್ಟ್ನರ್ಶಿಪ್ ಮಾಡೋದಕ್ಕೆ, ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು ಕ್ವಶನ್. ನೋಡಿ, ಈಗ ಯಾರೋ ಒಬ್ಬ ಸ್ಟೂಡೆಂಟ್ ಕೇಳಿದ್ರು, ಸರ್ 200 ಜನ ಸೇರಿದ್ರೆ ಪಾರ್ಟ್ನರ್ಶಿಪ್ ಆಗುತ್ತಾ, 500 ಜನ ಸೇರಿದ್ರೆ ಪಾರ್ಟ್ನರ್ಶಿಪ್ ಆಗುತ್ತಾ, 100 ಜನ ಸೇರಿದ್ರೆ ಪಾರ್ಟ್ನರ್ಶಿಪ್ ಮಾಡ್ಬೋದು ಅಂದ್ರೆ ನೋಡಿ, ಅದಕ್ಕೋಸ್ಕರನೇ ಪಾರ್ಟ್ನರ್ಶಿಪ್ ಆಕ್ಟ್ 1932 ಕ್ಲಿಯರ್ ಆಗಿ ಮೆನ್ಷನ್ ಮಾಡುತ್ತೆ, ಮಿನಿಮಮ್ ಇಬ್ರು ಇರಲೇಬೇಕು. ಪಾರ್ಟ್ನರ್ಶಿಪ್ ಅಂದ್ರೆ ಏನು, ಮಿನಿಮಮ್ ಇಬ್ರು ಇರಬೇಕು, ಅರ್ಥ ಆಯ್ತಾ. ಮ್ಯಾಕ್ಸಿಮಮ್ 20 ಮೆಂಬರ್ಸ್, 20 ಮೆಂಬರ್ಸ್ ಶುಡ್ ಬಿ ದೇರ್ ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಆಕ್ಟ್ 1932. 1932 ಪಾರ್ಟ್ನರ್ಶಿಪ್ ಆಕ್ಟ್ ಪ್ರಕಾರ ಪಾರ್ಟ್ನರ್ಶಿಪ್ ಅಲ್ಲಿ ಮ್ಯಾಕ್ಸಿಮಮ್ 20 ಜನ ಇರ್ಬೋದು. ಆದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತು, ದಿ ಸೆಂಟ್ರಲ್ ಗವರ್ಮೆಂಟ್ ಬ್ರಾಟ್ ಎ ಚೇಂಜ್ ಟು ದಿಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ದಿ ಪೀಪಲ್. ಇವತ್ತು ಇನ್ ದಿ ಇಯರ್ 2014 ದೇ ಪಾಸ್ಡ್ ಎ ರೂಲ್. ಅದ್ರ ಪ್ರಕಾರ ಏನಪ್ಪಾ ಹೇಳುತ್ತೆ ಅಂತ ಹೇಳಿದ್ರೆ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ದಿ ಪಾರ್ಟ್ನರ್ಸ್ ಕ್ಯಾನ್ ಬಿ 50. 50 ಜನ ಮ್ಯಾಕ್ಸಿಮಮ್ ನಂಬರ್ ಆಫ್ ದಿ ಪಾರ್ಟ್ನರ್ಸ್ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಫ್ರೆಂಡ್ಸ್. So when we look at the features of the partnership, ಏನಪ್ಪ ಬರುತ್ತೆ ಅಂದ್ರೆ ಮೊದಲನೇದಾಗಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ದಿ ಫಸ್ಟ್ ಒನ್ ಈಸ್ ಅಗ್ರಿಮೆಂಟ್. ದೇರ್ ಶುಡ್ ಬಿ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದಿ ಪಾರ್ಟ್ನರ್ಸ್. ಅಗ್ರಿಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅದು ಪಾರ್ಟ್ನರ್ಶಿಪ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಮೊದಲೆಲ್ಲ ಏನ್ ಮಾಡ್ತಿತ್ತು ಅಂದ್ರೆ ಬಾಯಿ ಮಾತ್ ಮೇಲೆನೆ ಅಗ್ರಿಮೆಂಟ್ ಆಗ್ತಿತ್ತು. ಅಂಡ್ ದಿ ಪೀಪಲ್ ಯೂಸ್ ಟು ಏನಪ್ಪಾ ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ತಿದ್ರು. ಎಸ್, ನಾನು ಈ ರೀತಿಯಾಗಿ ಒಂದು ಮಾಡ್ತಿದ್ದೆ, ಏನು ನಾನು ಒಪ್ಕೊಂಡಿದ್ದೀನಿ, ನಾನು ಪೂರೈಸ್ತೀನಿ ಅಂತ ಹೇಳ್ಬಿಟ್ಟು.
ಇವತ್ತು ಹಂಗಲ್ಲ, ಇವತ್ತು ಅಗ್ರಿಮೆಂಟ್ ಬರೆದು ಸೈನ್ ಮಾಡಿಕೊಟ್ರು ಇಲ್ಲ ಇಲ್ಲ ನಾನು ಮಾಡಿಲ್ಲ ಅನ್ನೋ ಒಂದು ಕಾಲ ಇದೆ. ಹಾಗಾಗಿ ನೋಡಿ, ಯು ಶುಡ್ ಹ್ಯಾವ್ ಎನ್ ಅಗ್ರಿಮೆಂಟ್. ದಟ್ ಈಸ್ ದಿ ಫಸ್ಟ್ ಇಂಪಾರ್ಟೆಂಟ್ ಫೀಚರ್. ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್ ಈಸ್ ದಟ್ ದೇ ಶುಡ್ ಬಿ ಗ್ರೂಪ್ ಆಫ್ ಪೀಪಲ್. ಒಬ್ಬನೇ ಮಾಡ್ಲಿಕ್ಕಾಗಲ್ಲ. ಒಬ್ಬನೇ ಬಂದ್ಬಿಟ್ಟು ಸರ್ ನಾನು ಪಾರ್ಟ್ನರ್ಶಿಪ್ ಮಾಡ್ತೀನಿ ಸರ್, ನನಗೆ ನಾನೇ ಪಾರ್ಟ್ನರ್ ಸರ್ ಅಂತ ಹೇಳಿದ್ರೆ ಆ ಥರ ಎಲ್ಲ ಹೇಳಿಕ್ ಬರಲ್ಲ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಏನು ಹೇಳ್ತಾನೆ, ಸರ್ ನಮ್ಮ ಹಳ್ಳಿಯಲ್ಲಿ 500 ಜನ ಇದ್ದಾರೆ ಸರ್, 500 ಜನನೂ ನನಗೆ ಪಾರ್ಟ್ನರ್ ಸರ್, ಎಲ್ಲ ಮನೆಯಿಂದಾನು ಚಂದ ಇದ್ಬಿಟ್ಟಿದ್ದೀನಿ ಸರ್, ದುಡ್ಡು ಕಲೆಕ್ಟ್ ಮಾಡ್ಬಿಡ್ತೀನಿ, ಬಿಸ್ನೆಸ್ ಹಂಗೆಲ್ಲ ಮಾಡ್ಲಿಕ್ಕೆ ಬರಲ್ಲ ಸರ್. ಅದು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಮೆಂಬರ್ಸ್ ಅಂತ ಇರುತ್ತೆ. ಮಿನಿಮಮ್ ಇಸ್ 2 ಅಂಡ್ ಮ್ಯಾಕ್ಸಿಮಮ್ 50 ಆಸ್ ಐ ಎಕ್ಸ್ಪ್ಲೈನ್ಡ್ ಯು ಸರ್ನಾ. ಸೊ ದೇರ್ ಶುಡ್ ಬಿ ಎ ಗ್ರೂಪ್ ಆಫ್ ಪೀಪಲ್ ಟು ರನ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್ಸ್. ಅಂಡ್ ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ, ದೇರ್ ಶುಡ್ ಬಿ ಅನ್ ಎಕ್ಸಿಸ್ಟೆನ್ಸ್ ಆಫ್ ಲಾಫುಲ್ ಬಿಸ್ನೆಸ್. ಬಿಸ್ನೆಸ್ ನಡೀತಿರ್ಬೇಕು ಅಂಡ್ ಇಟ್ ಶುಡ್ ಬಿ ಅ ಲಾಫುಲ್ ಬಿಸ್ನೆಸ್, ಇಲ್ಲಿಗಲ್ ಬಿಸ್ನೆಸ್ ಆಗಿರಬಾರ್ದು. ಈಗ ಹೇಳ್ತಾರೆ ಸರ್ ನಾವೀಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಸರ್, ನಾವು 5 ಜನ ಸೇರ್ಕೊಂಡು ಏನಪ್ಪ ಮಾಡ್ತೀವಿ ಅಂತ ಹೇಳಿದ್ರೆ, ಸರ್ ಯಾರಿಗೂ ಗೊತ್ತಿಲ್ಲದಿರೋಂಗೆ ನಾವು ಏನೋ ಒಂದು ಕೆಟ್ಟ ಕೆಲಸ ಮಾಡಿ ಏನೋ ಒಂದು ಕಳ್ತನ ಮಾಡ್ಕೊಂಬಂದು ಸೇಲ್ ಮಾಡ್ಬಿಡೋದು, ಅಥವಾ ಯಾವುದೋ ಒಂದು ಇಲ್ಲಿಗಲ್ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡೋವಂಥದ್ದು. ಎಕ್ಸಾಂಪಲ್ ಲೈಕ್ ಸೆಲ್ಲಿಂಗ್ ದಿ ಲಿಕರ್. ನಾವು ಬಾರ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್, ನಾವು 5 ಜನ ಹಾಕ್ಕೊಂಡು. ಅಂದರೆ ನಾನು ಕೇಳಿ, ಏನಪ್ಪ ಲೈಸೆನ್ಸ್ ತೊಗೊಂಡಿದ್ಯಾ ನೀನು ಬಾರ್ ಮಾಡೋದಕ್ಕೆ? ಸರ್ ಏನಕ್ಕೆ ಸರ್ ಲೈಸೆನ್ಸ್ ಏನು ಬೇಡ ಸರ್, ನಾವು ಹಂಗೇನು ನೋಡ್ಕೊಳ್ತೀವಿ, ನಾವು ಮಾಡ್ಕೊಳ್ತೀವಿ, ನಾವೆಲ್ಲ 5 ಜನ ಇದ್ದೀವಿ ಸರ್, ನಮಗೆ ಪಾಲಿಟಿಷಿಯನ್ಸ್ ಗೊತ್ತು, ಪೊಲೀಸವ್ರು ಗೊತ್ತು, ಅದು ಗೊತ್ತು, ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು ಪ್ರಶ್ನೆ ಅಲ್ಲ. ಇಟ್ ಈಸ್ ವೆರಿ ಸಿಂಪಲ್. ಆರ್ ಯು ಡೂಯಿಂಗ್ ದಿ ಬಿಸ್ನೆಸ್ ಲೀಗಲಿ? ನೀನು ಲೀಗಲ್ ಆಗಿ ಬಿಸ್ನೆಸ್ ಮಾಡ್ತಿದ್ರೆ ಮಾತ್ರ ಅಗ್ರಿಮೆಂಟ್ಗೆ ಬೆಲೆ ಇದೆ. ನೀನು ಮೋಸ, ದಗ, ವಂಚನೆ ಮಾಡುವಂತ ಬಿಸ್ನೆಸ್ ಮಾಡ್ತಿದ್ರೆ ಅಗ್ರಿಮೆಂಟ್ಗೆ ಬೆಲೆ ಇಲ್ಲ. ಅದಕ್ಕೋಸ್ಕರನೇ ಹೇಳೋದು, ದೇರ್ ಶುಡ್ ಹ್ಯಾವ್ ಎನ್ ಎಕ್ಸಿಸ್ಟೆನ್ಸ್ ಆಫ್ ದಿ ಲೀಗಲ್ ಬಿಸ್ನೆಸ್. ಒಂದನ್ನ ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂದ್ರೆ, ಶೇರಿಂಗ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಏನೇ ಲಾಭ ಬರಲಿ ಅವರೆಲ್ಲ ಹಂಚ್ಕೊಳ್ತಾರೆ, ಮತ್ತೆ ಏನೇ ನಷ್ಟ ಬರಲಿ ಅದನ್ನು ಅವರೇ ಹಂಚ್ಕೋಬೇಕಾಗತ್ತೆ. ಸೊ ದಿಸ್ ಇಸ್ ಅ ವೆರಿ ಬಿಗ್ ರಿಸ್ಕಿ. ಇದು ಏನಪ್ಪಾ ಅಂದ್ರೆ, ಈಗ ದೇರ್ ವಾಸ್ ಎ, ನಾನು ಆಗ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಲಿಮಿಟೆಡ್ ಲಯಬಿಲಿಟಿ, ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳ್ಬಿಟ್ಟು. ಇನ್ ಸೋಲ್ ಪ್ರೊಪ್ರೈಟರ್ಶಿಪ್ ದಿ ಲಯಬಿಲಿಟಿ ವಿಲ್ ಬಿ ಅನ್ಲಿಮಿಟೆಡ್, ಬಟ್ ಇನ್ ಪಾರ್ಟ್ನರ್ಶಿಪ್ ಫಾರ್ಮ್, ಸೊ ಅದನ್ನ ನಾನು ನೆಕ್ಸ್ಟ್ ಪಾಯಿಂಟ್ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ, ವೆದರ್ ಇಟ್ಸ್ ಅ ಲಿಮಿಟೆಡ್ ಆರ್ ಅನ್ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಇಲ್ಲಿ ಶಾರ್ಟ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇಟ್. ಓಕೆನಾ? ಸೊ ಏನೇ ಪ್ರಾಫಿಟ್ ಬರಲಿ, it has to be shared among the partners, and if there are any loss, again it has to be shared among the partners according to the agreement ratio. or agreement ಮಾಡ್ಕೊಳ್ಳುವಾಗ ಡಿಟರ್ಮೈನ್ ಮಾಡಿರ್ತಾರೆ, ನಾನು ಈ ರೇಷಿಯೋದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸರ್ ಅಗ್ರಿಮೆಂಟೇ ಇಲ್ಲ ಅಂತ ಹೇಳಿದ್ರೆ ಏನಪ್ಪ ಅಂದ್ರೆ, ಇಟ್ ಇಸ್ ಅ ಈಕ್ವಲ್ ರೇಷಿಯೋ, ಎಲ್ಲರನ್ನೂ ಈಕ್ವಲಿ ದೇ ಹ್ಯಾವ್ ಟು ಡೂ ಇಟ್. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಫೀಚರ್ ಅಂದ್ರೆ, ಇಟ್ ಇಸ್ ಅ ಪ್ರಿನ್ಸಿಪಲ್ ಏಜೆಂಟ್ ರಿಲೇಶನ್ಶಿಪ್. ಏನಪ್ಪ ಪ್ರಿನ್ಸಿಪಲ್ ಏಜೆಂಟ್ ರಿಲೇಶನ್ಶಿಪ್ ಅಂದ್ರೆ, ದಿ ಪ್ರಿನ್ಸಿಪಲ್ ಇಸ್ ದಿ ಓನರ್ ಅಂಡ್ ಏಜೆಂಟ್ ಇಸ್ ದಿ ಆಕ್ಟಿವ್ ಪಾರ್ಟ್ನರ್. ಈಗ ನೀವೊಂದು 5 ಜನ ನೀವು ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ. ನೀವು 5 ಜನ ಏನು ಮಾಡ್ತೀರಾ, ಈ 5 ಮೆಂಬರ್ಸ್ ಏನು ಮಾಡ್ತೀರಾ, ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ. ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ನೋಡಿ, ಯಾರೋ ಒಬ್ಬ ತುಂಬ ಚುರುಕಿರ್ತಾನೆ, ಅವನೇನು ಮಾಡ್ತಾನೆ, ನಿಮ್ಮೆಲ್ಲರ ಪರವಾಗೂ ಅವನೇ ಬಿಸ್ನೆಸ್ನ ನಡ್ಸ್ಕೊಂಡು ಹೋಗ್ತಾನೆ. ನೀವು 4 ಜನ ಏನು ಮಾಡ್ಬೋದು, ಬರೀ ಕ್ಯಾಪಿಟಲ್ ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಹಂಗಂತ ಹೇಳ್ಬಿಟ್ಟು ಇವನೊಬ್ಬ ಏನಾಗ್ತಾನೆ ಅಂದ್ರೆ, ವಿಲ್ ಬಿಕಮ್ ದಿ ಏಜೆಂಟ್ ಫಾರ್ ಆಲ್ ಯು 4 ಪೀಪಲ್. ದಟ್ ಈಸ್ ಪ್ರಿನ್ಸಿಪಲ್. ಅಕಸ್ಮಾತ್ ಇನ್ಯಾರೋ ಒಬ್ಬ ಬರ್ತಾನೆ, ನೀವು 5 ಜನದಲ್ಲಿ ಒಬ್ಬ ಇಂಟೆಲಿಜೆಂಟ್ ಅಂತ ಹೇಳಿದ್ರಲ್ವಾ, ಅವ್ನು ನಡ್ಸ್ಕೊಂಡು ಹೋಗ್ತಿದ್ದಾನಲ್ವ, ಇನ್ನೊಬ್ಬ ಬಂದ್ರೆ ನಾನು ನಡೆಸ್ತೀನಪ್ಪ ಗುರುವೆ, ನಾನು ಐ ವಿಲ್ ಆಲ್ಸೋ ಜಾಯಿನ್ ದಿ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ, ಎಸ್ ಯು ಕ್ಯಾನ್ ಜಾಯಿನ್. ನೀನು ಜಾಯಿನ್ ಆದ್ರೆ ಯು ವಿಲ್ ಬಿಕಮ್ ಎನ್ ಏಜೆಂಟ್ ಫಾರ್ ದಿ ರಿಮೈನಿಂಗ್ ಓನರ್ಸ್ ಆಫ್ ದಿ ಪಾರ್ಟ್ನರ್ಶಿಪ್. So that's why we call it as principal agent relationship. And moving to the next point, that is the unlimited liability. Friends, ಇದು ನಾನು ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮೊದಲೆಲ್ಲ ಏನಾಗ್ತಿತ್ತಪ್ಪ ಅಂತ ಹೇಳಿದ್ರೆ, ಅನ್ಲಿಮಿಟೆಡ್ ಲಯಬಿಲಿಟಿ ಅಂದರೆ ನಾನು ನಿಮ್ಗೆ ಹೇಳಿದ್ದೀನಿ, ಅಕಸ್ಮಾತ್ ನಾನೇನಾದರೂ ಸಾಲ ತೀರಿಸ್ಲಿಕ್ಕಾಗಿಲ್ಲ ಅಂದರೆ ನಾನು ಏನು ಮಾಡಬೇಕು, ನನ್ನ ಮನೆ ಮಠ, ನಮ್ಮ ಹತ್ರ ಇರತಕ್ಕಂಥ ಒಡವೆ ಆಸ್ತಿ ಎಲ್ಲ ಮಾರಿ ತೀರಿಸ್ಬೇಕಾಗುತ್ತೆ. ಸರಿನಾ? ಈಗ ಒಂದು ವ್ಯಕ್ತಿ ಬರ್ತಾನೆ, ಒಂದು ತುಂಬ ವೆರಿ ಇಂಟೆಲಿಜೆಂಟ್ ಸ್ಟೂಡೆಂಟ್ ಬಂದು ನನ್ನ ಹತ್ರ, ಸರ್ ಐ ವಾಂಟ್ ಟು ಸ್ಟಾರ್ಟ್ ಎ ಬಿಸ್ನೆಸ್ ಅಂತ ಹೇಳಿದೆ. ಓ ವೆರಿ ಗುಡ್. ನಾನು ಹೇಳಿದೆ, ವೆರಿ ಗುಡ್ ಪಾ, ಸೂಪರ್, ಡೂ ಇಟ್ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಆವಾಗ
ಆಗ ನಾನು ಕೇಳಿದೆ, ಅವನು ನನ್ನನ್ನು ಕೇಳ್ದ, ಸರ್ ನೀವು ಒಂಚೂರು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಬೇಕು ಸರ್ ಅಂತ. ಎಷ್ಟಪ್ಪ ಬೇಕು? 1 ಲಕ್ಷ ರೂಪಾಯಿ ಬಂಡವಾಳ ಬೇಕು ಸರ್. ನಿಮ್ಮ ಕಡೆಯಿಂದ 1 ಲಕ್ಷ ರೂಪಾಯಿ ಕೊಡಿ ಸರ್, ನಾನೇನು ಮಾಡ್ತೀನಿ, ನಿಮ್ಮನ್ನು ನಮ್ಮ ಕಂಪ್ನಿಗೆ ಪಾರ್ಟ್ನರ್ಶಿಪ್ ಆಗಿ ಜಾಯಿನ್ ಮಾಡ್ಕೊಳ್ತೀನಿ. ಸರಿ ಆಯಿತು. ನಾನು ಅವನು ಕ್ವಶನ್ ಕೇಳಿದೆ, ವೆದರ್ ಮೈನ್ ಇಸ್ ಅ ಲಿಮಿಟೆಡ್ ಲಯಬಿಲಿಟಿ ಆರ್ ಅನ್ಲಿಮಿಟೆಡ್ ಲಯಬಿಲಿಟಿ. ಅವನಿಗೆ ಗೊತ್ತಾಗಿಲ್ಲ. ಅವನಿಗೆ ಲಿಮಿಟೆಡ್ ಲಯಬಿಲಿಟಿ ಅಂದ್ರೆ ಏನು, ಅನ್ಲಿಮಿಟೆಡ್ ಲಯಬಿಲಿಟಿ ಅಂದ್ರೆ ಏನು ಅಂತ ಅವನಿಗೆ ಗೊತ್ತಾಗಿಲ್ಲ. ಸರ್ ಏನು ಸರ್ ಹಂಗಂದ್ರೆ ಅಂತ ಹೇಳಿ, ನಾನೀಗ ನಿನಗೆ 1 ಲಕ್ಷ ರೂಪಾಯಿ ಕೊಟ್ಟು ನಾನು ಪಾರ್ಟ್ನರ್ಶಿಪ್ ಆಗ್ತೀನಿ, ನೀನು ಹೋಗಿ ಬಿಸ್ನೆಸ್ನ ರನ್ ಮಾಡ್ತೀಯ. ನೀನೇನು ಮಾಡ್ತೀಯ, ಒಂದು 20 ಲಕ್ಷ ರೂಪಾಯಿ ಲಾಸ್ ಮಾಡಿಕೊಂಡು ಊರೆಲ್ಲ ಸಾಲ ಮಾಡಿಕೊಂಡು ನೀನು ಊರು ಬಿಟ್ಟು ಓಡೋಗ್ಬಿಡ್ತೀಯ. ಆವಾಗ ಹೂ ಹ್ಯಾಸ್ ಟು ಪೇ ದಟ್ 20 lakh rupees ಮನಿ? ನಾನು ಹೇಳೋದು ಅರ್ಥ ಆಗ್ತಿದ್ಯಾ ನಿಮಗೆ? ಸೊ ಇಲ್ಲಿ ಏನಾಗುತ್ತೆ ಅಂದರೆ, ನಾವಿಬ್ಬರೇ ಇದ್ದಾಗ ಸರಿನಾ, ಒಬ್ಬ ಪಾರ್ಟ್ನರು ನಡೆಸ್ತಾ ಇದ್ದಾನೆ, ನಾನು ಬಂಡವಾಳ ಹಾಕಿದ್ದೀನಿ, ನಾನು ಕೂಡ ಅದ್ರಲ್ಲಿ ಪಾರ್ಟ್ನರ್ ಆಗ್ಬಿಡ್ತೀನಿ. ಸೊ ಇವನು ಊರೆಲ್ಲ ಸಾಲ ಮಾಡಿಕೊಂಡು ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಓಡೋಗ್ಬಿಡ್ತಾನೆ. ಅವನ್ನ ಪೊಲೀಸವ್ರು ಹಿಡ್ಕೊಂಡ್ ಬರ್ತಾರೆ, ಕೋರ್ಟ್ ತಗೊಂಬಂದು ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ಗೆ ಹೋದಾಗ ಅವನು, ಸ್ವಾಮಿ ನನ್ನ ಹತ್ರ ಏನೂ ಇಲ್ಲ ಸ್ವಾಮಿ ಅಂದರೆ, ಸರಿನಪ್ಪ ಇವು ಒಂದು ಯು ಅಪ್ಲೈ ಫಾರ್ ಎ ಪಾಪರ್ ಸರ್ಟಿಫಿಕೇಟ್ ಅಂತ. ಏನು ಪಾಪರ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ, ನನ್ನ ಹತ್ರ ಏನೂ ಇಲ್ಲ, ನನಗೆ ಬರೀ ಜೀವನ ಮಾಡೋದಕ್ಕೆ ಮಾತ್ರ ಇಷ್ಟು ಒಂದು ಸ್ವಲ್ಪ ಏನೋ ಒಂಚೂರು ಇನ್ಕಮ್ ಇದೆ ಅನ್ನೋದು ಬಿಟ್ಟರೆ ನನ್ನ ಹತ್ರ ಇನ್ನೇನು ಇಲ್ಲ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಅವನ ಹತ್ರ ಇರೋದೆಲ್ಲ ಸರೆಂಡರ್ ಮಾಡ್ಬಿಡ್ತಾನೆ. ಅವನ ಹತ್ರ ಇರೋದೆಲ್ಲ ಸರೆಂಡರ್ ಮಾಡಿ ಮಾರಿದ್ರು 1 ಲಕ್ಷ ರೂಪಾಯಿ ಕೂಡ ಬರಲ್ಲ. ಬಟ್ ಸಾಲ ಎಷ್ಟಿದೆ, ಲಾಸ್ ಎಷ್ಟಿದೆ, 20 ಲಕ್ಷ ಇದೆ. ಈಗ 19 ಇವನು ಮಾರೋದ್ರಲ್ಲಿ, ಇವನು ಕೊಟ್ಟಿರೋದ್ರಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟರೆ, ಇನ್ನು 19 ಲಕ್ಷ ರೂಪಾಯಿ ಯಾರು ಹತ್ರ ಕೊಡಬೇಕು ಅಂತ. ನಾನು 1 ಲಕ್ಷ ರೂಪಾಯಿ ಕೊಟ್ಟೆ ನೋಡಿ, ನಮ್ಮ ಸ್ಟೂಡೆಂಟ್ಗೆ ಹೆಲ್ಪ್ ಆಗಲಿ, ಅವ್ನು ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ನನ್ನನ್ನು ಹಿಡ್ಕೊಳ್ತಾರೆ ಅವ್ರು. ನಾನು ಹೇಳೋದು ಅರ್ಥ ಆಗ್ತಿದ್ಯಾ ನಿಮಗೆ? ಸೊ ನನಗೆ ಗೊತ್ತಿಲ್ಲ ಅವನೇನು ಬಿಸ್ನೆಸ್ ಮಾಡ್ತಿದ್ದಾನೆ ಏನು ಅಂತ ಹೇಳ್ಬಿಟ್ಟು ಈ ಥರ ಸಮಸ್ಯೆ ಆಗ್ಬಿಡುತ್ತೆ, ಅನ್ಲಿಮಿಟೆಡ್ ಲಯಬಿಲಿಟಿ ಆಗ್ಬಿಡುತ್ತೆ. ಸೊ ಪಾರ್ಟ್ನರ್ಶಿಪ್ಪಲ್ಲಿ ಅದಕ್ಕೋಸ್ಕರನೇ ಏನು ಮಾಡಿದ್ರು ಅಂತ ಹೇಳಿದ್ರೆ, ಯಾವಾಗ ಈ ರೀತಿಯಾದಂಥ ಸಮಸ್ಯೆ ಸ್ಟಾರ್ಟ್ ಆಯಿತು ನೋಡಿ, ನಮಗೆ ನನ್ನ ಸ್ಟೂಡೆಂಟ್ ಎಷ್ಟೇ ಇಂಟೆಲಿಜೆಂಟ್ ಇರ್ಬೋದು, ಅವ್ನು ಮುಂದೆ ಬರ್ತಾನೆ ಅಂತ ಎಷ್ಟೇ ನಂಬಿಕೆ ಇರ್ಬೋದು, ಅಟ್ ದಿ ಎಂಡ್ ಆಫ್ ದಿ ಡೇ ನನಗೆ ಆದಂಥ ರಿಸ್ಕ್ ಇರುತ್ತೆ, ಅನ್ಲಿಮಿಟೆಡ್ ರಿಸ್ಕ್ ಇರುತ್ತೆ. ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ರಿಸ್ಕ್. ಸೊ ಹಾಗಾಗಿ ಏನು ಮಾಡಿದ್ರು, ಕಾನೂನಲ್ಲಿ ಒಂದು ತಿದ್ದುಪಡಿ ತಂದರು ಗೌರ್ಮೆಂಟ್. ಏನು ಮಾಡಿದ್ರು ಅಂತ ಹೇಳಿದ್ರೆ, ದೇರ್ ವಿಲ್ ಬಿ ಎ ಲಿಮಿಟೆಡ್ ಲಯಬಿಲಿಟಿ ಟು ಆಲ್ ದಿ ಪಾರ್ಟ್ನರ್ಸ್ ಎಕ್ಸೆಪ್ಟ್ 1 ಪಾರ್ಟ್ನರ್. ನೋಡಿ, ಈಗ 5 ಜನ ಇದ್ದಾರೆ ಅಂತ ಅನ್ಕೊಳ್ಳಿ, 5 ಜನರಲ್ಲಿ ಅರ್ಥ ಆಯ್ತಾ, ಏನು ಮಾಡ್ಬೋದು ಅಂದರೆ, ಒಬ್ಬೊಂದು ಅನ್ಲಿಮಿಟೆಡ್ ಲಯಬಿಲಿಟಿ ಮಾಡ್ಬೋದು, ಮಿಕ್ಕಿದ 4 ಜನನ ಲಿಮಿಟೆಡ್ ಲಯಬಿಲಿಟಿ ಮಾಡ್ಕೋಬೋದು. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್ ಫ್ರೆಂಡ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನಪ್ಪ ಅಂತ ಹೇಳಿದ್ರೆ, ನೋ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್. ಈಗ ನೀವೊಂದು 5 ಜನ ಪಾರ್ಟ್ನರ್ಸು, ನೀವೆಲ್ಲ 5 ಜನ ಫ್ರೆಂಡ್ಸ್ ಸೇರಿ ಏನು ಮಾಡಿದ್ರು, ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರಿ. ಎಲ್ಲರ ಹತ್ರ 20% ಶೇರ್ ಇದೆ ಅಂತ ಅನ್ಕೊಳ್ಳೋಣ. ಈಗ ಯಾರೋ ಒಬ್ಬನಿಗೆ, ಈಗ ಇವನಿಗೆ ದಿಸ್ ಗೈ, ಇವನಿಗೆ ಏನೋ ಎಮರ್ಜೆನ್ಸಿ ಬೇಕಾಗುತ್ತೆ, ದುಡ್ಡು ಬೇಕಾಗುತ್ತೆ. ಅವನೇನು ಮಾಡ್ತಾನೆ, ಇವನ್ ಶೇರ್ನ ಬೇರೆಯವ್ರಿಗೆ ಮಾರ್ಲಿಕ್ಕೆ ಬರಲ್ಲ. ಇವನ್ ಯಾರಾದರೂ ಬೇರೆಯವ್ರಿಗೆ ಮಾರ್ಬೇಕಂತ ಹೇಳಿದ್ರೆ, ಈ 4 ಜನ ರಿಮೈನಿಂಗ್ 4 ಪಾರ್ಟ್ನರ್ಸ್ ಇದಾರಲ್ವಾ, ಅವ್ರ ಹತ್ರ ಪರ್ಮಿಷನ್ ತಗೊಂಡು ಮಾತ್ರ ಮಾಡಬೇಕು. ನಾನು ಹೇಳೋದು ಅರ್ಥ ಆಗ್ತಿದೆ ಅನ್ಸುತ್ತೆ ನಿಮಗೆ? ನೋಡಿ, 4 ಜನ ಹತ್ರ ಪರ್ಮಿಷನ್ ತಗೊಂಡು ಇವನು 5ನೇ ಅವನು ಬೇರೆಯವ್ರಿಗೆ ಮಾರ್ಬೋದು. ಇಲ್ಲ ಅಂದರೆ ಇವನೇನು ಮಾಡಬೇಕು, ಇವ್ರು 4 ಜನಕ್ಕೆ ಮಾರಬೇಕು. ಇವ್ರ ಪರ್ಮಿಷನ್ ಇಲ್ದಿರ ಇವನು ಬೇರೆ ಯಾರಿಗೂ ಮಾರಲಿಕ್ಕೆ ಬರಲ್ಲ. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್. ಆಮೇಲೆ ದಿ ಲಾಸ್ಟ್ ಫೀಚರ್ ಈಸ್ ಅಟ್ಮೋಸ್ಟ್ ಗುಡ್ ಫೇತ್. ನೋಡಿ, ನಂಬಿಕೆ ಅನ್ನೋದು ಇರುತ್ತಲ್ವಾ, ಆ ನಂಬಿಕೆಯಿಂದಾನೇ ಈ ಪಾರ್ಟ್ನರ್ಶಿಪ್ ಫಾರ್ಮ್ ನಡೆಯೋದು. ನೋಡಿ, ನೀವೊಂದು 5 ಜನ ಫ್ರೆಂಡ್ಸ್ ಇದ್ರೆ ನೀವೇನ್ ಮಾಡ್ತೀರಿ, ಒಬ್ರನ್ನೊಬ್ಬರು ನಂಬತ್ತೀರಿ, ನಂಬಿಟ್ಟು ಏನ್ ಮಾಡಿರ್ತೀರಿ, ದುಡ್ಡು ಹಾಕಿರ್ತೀರಿ, ಬಂಡವಾಳ ಹಾಕಿರ್ತೀರಿ, ಸರಿನಾ? ಯಾವನೋ ಒಬ್ಬ ಮೋಸ ಮಾಡ್ಬಿಟ್ರೆ ಆ ರೀತಿ ಮಾಡಬಾರ್ದು. ನೋಡಿ, ಇದು ನಂಬಿಕೆಯಲ್ಲಿ ನಡೆಯುತ್ತೆ. ದೇರ್ ಶುಡ್ ಬಿ ಅನ್ ಅಟ್ಮೋಸ್ಟ್ ಗುಡ್ ಫೇತ್. ಒಬ್ಬರನ್ನೊಬ್ರು ನಂಬಬೇಕು. ಸೊ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್ ಫ್ರೆಂಡ್ಸ್. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ type of industry ownership. So till now we talked about the sole proprietorship, then we talked about the partnership firm, and now we are moving to the joint stock company. ಏನಪ್ಪ ಇದು ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೆ? ನೋಡಿ, ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಅನ್ ಇನ್ಕಾರ್ಪೊರೇಟೆಡ್. ಹೌದು ಸರ್, ಏನ್ ಸರ್ ಎಲ್ಲರೂ ಇನ್ಕಾರ್ಪೊರೇಟೆಡ್ ಅಂತಾರೆ ಸರ್, ಏನ್ ಸರ್ ಹಂಗಂದ್ರೆ ಅರ್ಥ ಅಂದ್ರೆ ಏನಿಲ್ಲ ರೀ, ನೀವು ಹೋಗಿ ರಿಜಿಸ್ಟರ್ ಮಾಡಿಸಿದ್ರೆ ಅದೇ ಇನ್ಕಾರ್ಪೊರೇಟೆಡ್ ಅಷ್ಟೇ. ಅರ್ಥ ಆಯ್ತಾ? ಈಗ ವೆರಿ ಸಿಂಪಲ್ ಅಪ್ಪ, ನೀವು ಡಿಗ್ರಿ ಮುಗಿತಿದ್ದಂಗೆ ಮದುವೆ ಆಗ್ತೀರ ಅಂತ.
ಹೋಗ್ಬಿಟ್ಟು ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿಸ್ಬಿಟ್ರೆ ಇವರ್ ಮ್ಯಾರೇಜ್ ಹಸ್ ಬಿನ್ ಇನ್ಕಾರ್ಪೊರೇಟೆಡ್, ರಿಜಿಸ್ಟರ್ ಆಗ್ಬಿಟ್ಟಿದೆ. ಅರ್ಥ ಆಗ್ತಿದೆಯಾ? ಸೊ ಈ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಇಸ್ ಎ ಇನ್ಕಾರ್ಪೊರೇಟೆಡ್ ಕಂಪನಿ, ಅದೆಲ್ಲ ಒಂದ್ ಕಡೆ ರಿಜಿಸ್ಟರ್ ಆಗಿದೆ. ಅಂಡ್ a voluntary association is an incorporated and voluntary association of individuals. ಯಾರು ವಾಲಂಟ್ರಿ ಅಂದ್ರೆ ಏನು? ನಾನೀಗ ಕ್ಲಾಸಲ್ಲಿ ಬಂದು ಕೂಗ್ತೀನಿ, ನೋಡಪ್ಪ ಕಾಲೇಜ್ ಕ್ಯಾಂಪಸ್ ಎಲ್ಲ ಕ್ಲೀನ್ ಮಾಡಬೇಕು, ನಾಳೆ ಯಾವುದೋ ಒಂದು ಫಂಕ್ಷನ್ ನಡೀತಿದೆ, ಇಂಡಿಪೆಂಡೆನ್ಸ್ ಡೇನೋ ರಿಪಬ್ಲಿಕ್ ಡೇನೋ ಫಂಕ್ಷನ್ ನಡೀತಿದೆ, ಯಾರು ಬರ್ತೀರಾ ಅಂದ್ರೆ ಯಾರು ವಾಲಂಟಿಯರ್ ಆಗಿ ಮುಂದೆ ಬರ್ತಾರಲ್ವಾ ಕ್ಲೀನ್ ಮಾಡ್ಲಿಕ್ಕೆ, ಅವ್ರನ್ನ ನಾವೇನಂತ ಕರಿತೀವಿ? ವಾಲಂಟಿಯರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲ ಅಂದ್ರೆ ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ, ಬ್ಲಡ್ ಡೊನೇಷನ್. ದೇರ್ ಇಸ್ ಅ ಬ್ಲಡ್ ಡೊನೇಷನ್ ಕ್ಯಾಂಪ್ ವಿಚ್ ಇಸ್ ಬಿನ್ ಬಿ ಕಂಡಕ್ಟೆಡ್ ಇನ್ ದಿ ಕಾಲೇಜ್, ಓವರ್ ಆಲ್ ವಿಲಿಂಗ್ ಟು ಗಿವ್, ವಾಲಂಟಿಯರ್ಸ್ ಪ್ಲೀಸ್ ಕಮ್ ಫಾರ್ವರ್ಡ್ ಅಂತ ಹೇಳಿದ್ರೆ ನಾನು ಕೊಡ್ತೀನಿ ಸರ್ ಅಂತ ಮುಂದೆ ಬರ್ತಾರೆ, ವಾಲಂಟ್ರಿ. ಸೊ ನೋಡಿ, ಜಾಯಿಂಟ್ ಸ್ಟಾಕ್ ಕಂಪ್ನಿ ಇಸ್ ಅನ್ ಇನ್ಕಾರ್ಪೊರೇಟೆಡ್ ಅಂಡ್ ವಾಲಂಟ್ರಿ ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್ಸ್. ಅವರೇ ಮುಂದೆ ಬಂದು, ಯಾರು ಇಂಡಿವಿಜುವಲ್ಸ್ ಮುಂದೆ ಬಂದು ಏನ್ ಮಾಡ್ತಾರೆ? ಅಸೋಸಿಯೇಷನ್ ಮಾಡ್ಕೊಳ್ತಾರೆ. ಅಸೋಸಿಯೇಷನ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಂಘನ ಮಾಡ್ಕೊಳ್ತಾರೆ, ಒಂದು ಗುಂಪನ್ನ ಮಾಡ್ಕೊಳ್ತಾರೆ, ಸರಿನಾ? ಆ ಅಸೋಸಿಯೇಷನ್ಗೆ ಏನ್ ಮಾಡ್ತಾರೆ? ಒಂದು ಹೆಸರು ಕೊಡ್ತಾರೆ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೊಂದು ಹೆಸರು ಕೊಡ್ತಾರೆ. ಅದಕ್ಕೇನಪ್ಪ ಇರುತ್ತೆ ಅಂದ್ರೆ ದೇರ್ ವಿಲ್ ಬಿ ಎ ಪರ್ಪೆಚುವಲ್ ಸಕ್ಸೆಷನ್. ಏನಪ್ಪ ಪರ್ಪೆಚುವಲ್ ಸಕ್ಸೆಷನ್ ಅಂತ ಹೇಳಿದ್ರೆ, ನಾನು ನಿಮ್ಗೆ ಐ ಗಿವ್ ಒಂದು ಸಿಂಪಲ್ ಎಕ್ಸಾಂಪಲ್. ಈಗ ಒಂದು ಇನ್ಫೋಸಿಸ್ ಕಂಪನಿ ಇದೆ ಅಂತ, ಇನ್ಫೋಸಿಸ್ ಕಂಪನಿ ಇದೆ, ಸರಿನಾ? ಬೇಡ, ಇನ್ಫೋಸಿಸ್ ಕಂಪ್ನಿ ಬೇಡ, ನಾವು ಉದಾಹರಣೆಗೆ ಹಿಂಗೆ ಅನ್ಕೊಳ್ಳೋಣ, ಯಾವುದೋ ಒಂದು ಕಂಪನಿ ಇದೆ, ಆ ಕಂಪ್ನಿಗೆ ಒಂದು 100 ಜನ ಓನರ್ ಇದ್ದಾರೆ, ಸರ್ನಾ? ಬೇಡ, ಇನ್ಫೋಸಿಸ್ ಎಕ್ಸಾಂಪಲ್ ತಗೋಣ. ಈಗ ಇನ್ಫೋಸಿಸ್ ಕಂಪ್ನಿಗೆ 100 ಜನ ಓನರ್ ಇದ್ದಾರೆ ಅಂತ ಅನ್ಕೊಳ್ಳೋಣ ಅಷ್ಟೇ. ದಯವಿಟ್ಟು ಅದರಲ್ಲಿ ನಾರಾಯಣ ಮೂರ್ತಿ, ಸುಧಾಮೂರ್ತಿ ಅವ್ರನ್ನ ತೆಗೆದುಬಿಡಿ, ಅವರೆಲ್ಲ ಮಾರ್ಬಿಟ್ಟಿದ್ದಾರೆ, ಇನ್ಯಾರೋ ಓನರ್ ಇದ್ದಾರೆ, ಒಂದು 100 ಜನ ಓನರ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಆ 100 ಜನ ಓನರ್ಗಳು ಏನಾಗ್ತಿರುತ್ತಂದ್ರೆ ಫ್ಲೈಟ್ ಅಲ್ಲಿ ಯಾವುದೋ ದೇಶಕ್ಕೆ ಟ್ರಿಪ್ ಹೋಗ್ತಿರ್ತಾರೆ. ದುರದೃಷ್ಟವತ್ತು ಯಾವುದೋ ಒಂದು ಅವಘಡ ನಡೆದು, ಯಾವುದೋ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಫ್ಲೈಟು ಅನ್ಕೊಳ್ಳೋಣ ನಾವು. ಸೊ ಅನ್ಕೊಳಕೇನ್ರಿ, ಐ ಆಮ್ ಜಸ್ಟ್ ಗಿವಿಂಗ್ ಒನ್ ಎಕ್ಸಾಂಪಲ್. ಈಗ 100 ಜನ ಓನರ್ಗಳು ಹೋಗ್ತಾ ಇರ್ತಾರೆ, ಆಕ್ಸಿಡೆಂಟ್ ಆಗಿ 100 ಜನ ಹಸುನುಗ್ಬಿಡ್ತಾರೆ, ದೇ ಆಲ್ ಡಿಮೈಸ್ಡ್. ಅವಾಗ ಕಂಪ್ನಿ ಕ್ಲೋಸ್ ಆಗ್ಬಿಡುತ್ತಾ? ಇನ್ಫೋಸಿಸ್ ಕಂಪ್ನಿನ ನೀಟಾಗಿ ವಾಚ್ಮ್ಯಾನ್ ಕ್ಲೋಸ್ ಮಾಡಿಬಿಟ್ಟು ಓನರ್ಸ್ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಕಂಪ್ನಿ ಕ್ಲೋಸ್ ಆಗ್ಬಿಡುತ್ತಾ? ಸೊ ಆ ರೀತಿ ಮಾಡ್ಲಿಕ್ಕೆ ಬರಲ್ಲ. ಅರ್ಥ ಆಯ್ತಾ? ಓನರ್ ಬರಲಿ, ಓನರ್ ಹೋಗ್ಲಿ, ಅರ್ಥ ಆಗ್ತಿದೆಯಾ? ಕಂಪ್ನಿ ಏನೋ ಅದ್ರ ಪಾಡ್ಗದು ನಡೀತಾ ಇರುತ್ತೆ. ಅದನ್ನ ನಾವೇನಂತ ಕರಿತೀವಿ? ನಾವು ಕಾಲ್ ಇಟ್ ಇಸ್ ಪರ್ಪೆಚುವಲ್ ಸಕ್ಸೆಷನ್ ಅಂಡ್ ಇಟ್ ಈಸ್ ಆಫ್ ಲಿಮಿಟೆಡ್ ಲಯಬಿಲಿಟಿ. ಫ್ರೆಂಡ್ಸ್, ನಾನು ನಿಮ್ಗೆ ಆಗ್ಲೇ ಹೇಳಿದೆ ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿ ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳ್ಬಿಟ್ಟು. ಈಗ ನಾನೊಂದು ಶೇರ್ನ ಬೆಲೆ 100 ರೂಪಾಯಿ ಇದ್ರೆ ನಾನು 100 ರೂಪಾಯಿ ಮಾತ್ರ ಕೊಡಬೇಕು. ಆಮೇಲೆ ನೀವು ಹೇಳ್ಬೋದು, ಸರ್ 100 ರೂಪಾಯಿಲಿ ಇರುತ್ತೆ ಸರ್, ನಾವು ಶೇರ್ ಮಾರ್ಕೆಟ್ ಹೋದ್ರೆ ಶೇರ್ ಬೆಲೆ 1000 ರೂಪಾಯಿ ಇರುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿ, ನಾನು ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಶೇರ್ ಬೆಲೆ ಅಂತ ಹೇಳಿದ್ರೆ ಮುಖ ಬೆಲೆ ನಾನು ಹೇಳ್ತಾ ಇರೋದು, ಫೇಸ್ ವ್ಯಾಲ್ಯೂ, ನಾಟ್ ದಿ ಮಾರ್ಕೆಟ್ ವ್ಯಾಲ್ಯೂ. ಇವತ್ತು ಇನ್ಫೋಸಿಸ್ ಶೇರ್ ನೀವು ಮಾರ್ಕೆಟ್ ಅಲ್ಲಿ ನೋಡಿದ್ರೆ 1000 ರೂಪಾಯಿ, 1500 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಅದ್ರ ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ ಗೊತ್ತಾ? 1 ರೂಪಾಯಿ 2 ರೂಪಾಯಿ ಇರುತ್ತೆ. 1 ರೂಪಾಯಿ 2 ರೂಪಾಯಿನ ಶೇರ್ ಬೆಲೆ 2000 ರೂಪಾಯಿ ಓಡ್ತಾ ಇರುತ್ತೆ, ಸರಿನಾ? ಸೊ ನಾನು ಹೇಳ್ತಿರೋದು ಮುಖ ಬೆಲೆ. ಸೊ ಆ ಮುಖ ಬೆಲೆಯ ಲಿಮಿಟೆಡ್ ಲಯಬಿಲಿಟಿ ಏನಿದೆ ಅದಕ್ಕೆ ಮಾತ್ರ ನೀವು ಹೊಣೆಗಾರರಾಗಿರ್ತೀರಿ. ಅಂಡ್ ಇಟ್ ಹ್ಯಾಸ್ ಎ ಕಾಮನ್ ಸೀಲ್. ಕಾಮನ್ ಸೀಲ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾನೊಬ್ಬ ಲೆಕ್ಚರರ್, ರಾಮಕೃಷ್ಣ. ಸೊ ನಾನೇನಾದ್ರು ಡಾಕ್ಯುಮೆಂಟ್ ಅಲ್ಲಿ ಸೈನ್ ಮಾಡಿದ್ರೆ ನನ್ನ ಹೆಸರು ಸೈನ್ ಮಾಡ್ತೀನಿ. ನಾವು ನಾಳೆ ದಿನ ಏನಾದ್ರು ಪ್ರಾಬ್ಲಮ್ ಆದರೆ ಕೇಳಿ ತಗೊಂಬಂದು ತೋರಿಸ್ತಾರೆ, ನೋಡಪ್ಪ ನೀನೇ ಸೈನ್ ಮಾಡಿರೋದು, ನೋಡು ಡಾಕ್ಯುಮೆಂಟ್ ನೋಡು ಕರೆಕ್ಟಾಗಿ, ಯು ಆರ್ ದಿ ಒನ್ ಹೂ ಹ್ಯಾವ್ ಸೈನ್ಡ್ ಇಟ್ ಅಂತಾರೆ. ಮತ್ತೆ ಕಂಪನಿ ಆದ್ರೆ ಯಾರು ಸೈನ್ ಮಾಡ್ತಾರೆ ಅಂದ್ರೆ, ಕಂಪನಿಗೆ ಒಂದು ಸೀಲ್ ಹಾಕಿರ್ತಾರೆ, ಆ ಸೀಲೇ ಅದರ ಸಿಗ್ನೇಚರ್. ಆ ಸೀಲ್ ಹಾಕ್ಬಿಟ್ಟು ಆ ಸೀಲ್ ಮೇಲೆ 2 ಡೈರೆಕ್ಟರ್ಗಳು ಸೈನ್ ಆಗ್ಬಿಟ್ರೆ ದ ಡಾಕ್ಯುಮೆಂಟ್ ಇಸ್ ವ್ಯಾಲಿಡ್. ಸೊ ಅದನ್ನ ನಾವೇನಂತ ಕರಿತೀವಿ? ಕಾಮನ್ ಸೀಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಗ್ತಿದ್ಯಾ? ಆಮೇಲೆ ಅವ್ರೇನ್ ಮಾಡ್ತಾರೆ, ಅಂಡ್ ಯೂಸಿಂಗ್ ಹ್ಯಾವಿಂಗ್ ಎ ಜಾಯಿಂಟ್ ಕ್ಯಾಪಿಟಲ್, ಅವರೆಲ್ಲ ಏನ್ ಮಾಡ್ತಾರೆ? ಜಾಯಿಂಟ್ ಕ್ಯಾಪಿಟಲ್ ಇರುತ್ತೆ, ಸರಿನಾ? ಸೊ ಜಾಯಿಂಟ್ ಕ್ಯಾಪಿಟಲ್ ಇದ್ದು ಕ್ಯಾಪಿಟಲ್ ಡಿವೈಡೆಡ್ ಇಂಟು ಟ್ರಾನ್ಸ್ಫರಬಲ್ ಶೇರ್ಸ್ ಆಫ್ ಫಿಕ್ಸ್ಡ್ ವ್ಯಾಲ್ಯೂ. ಇಲ್ಲಿ ಶೇರ್ಸ್ ಏನಾಗುತ್ತೆ? ಟ್ರಾನ್ಸ್ಫರಬಲ್ ಆಗುತ್ತೆ. ನೀವು ಯಾರಿಗೆ ಬೇಕಾದ್ರೂ ಶೇರ್ ಸೇಲ್ ಮಾಡ್ಬೋದ್ರಿ. ನಿಮ್ ಶೇರ್ ಇದೆಯಾ, ಯು ಕ್ಯಾನ್ ಗೋ ಅಂಡ್ ಸೆಲ್ ಇಟ್. ಅದೇ ಪಾರ್ಟ್ನರ್ಶಿಪ್ ಅಲ್ಲಿ ಇಟ್ಸ್ ನಾಟ್ ಲೈಕ್ ದಟ್. ದೇರ್ ಯು ಹ್ಯಾವ್ ಟು ಟೇಕ್ ದಿ ಪರ್ಮಿಷನ್ ಫ್ರಮ್ ದಿ ಅದರ್ ಪಾರ್ಟ್ನರ್ಸ್ ಟು ಸೆಲ್ ದಿ ಶೇರ್ಸ್. ಬಟ್ ಹಿಯರ್ ಯು ಕ್ಯಾನ್ ಈಸಿಲಿ ಸೆಲ್ ದಿ ಶೇರ್ಸ್ ಟು ಹೂಮ್ ಎವರ್ ಯು ವಾಂಟ್. ಅರ್ಥ ಆಗ್ತಿದ್ಯಾ? ಅದು ಫಿಕ್ಸ್ಡ್ ವ್ಯಾಲ್ಯೂ, ಒಂದು ವ್ಯಾಲ್ಯೂ ಇಷ್ಟು, ಒಂದು ಶೇರ್ಗೆ ಇಷ್ಟು ಅಂತ ಫಿಕ್ಸ್ಡ್ ಮಾಡ್ಬಿಟ್ಟಿರ್ತಾರೆ. ಅದ್ರ ಪ್ರಕಾರ ನಿಮ್ಗೆ ಹೆಂಗ್ ಬೇಕೋ ಆ ರೀತಿಯಾಗಿ ನೀವೇನ್ ಮಾಡ್ಬೋದು? ಟ್ರಾನ್ಸ್ಫರ್ ಮಾಡ್ಬೋದು.
ಸೊ ದಿಸ್ ಇಸ್ ದಿ ಮೀನಿಂಗ್ ಆಫ್ ದಿ ಜಾಯಿಂಟ್ ಸ್ಟಾಕ್ ಕಂಪ್ನಿ. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಇಟ್ಸ್ ಅನ್ ಇನ್ಕಾರ್ಪೊರೇಟೆಡ್, ಇಟ್ಸ್ ಅನ್ ವಾಲಂಟರಿ ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್. ಅಸೋಸಿಯೇಷನ್ಗೆ ಏನಾಗುತ್ತೆ, ಒಂದು ಹೆಸರು ಕೊಟ್ಟಿರ್ತಾರೆ, ಅದಕ್ಕೆ ಪರ್ಪೆಚುವಲ್ ಸಕ್ಸೆಷನ್ ಇರುತ್ತೆ, ಅದಕ್ಕೆ ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ, ಅದಕ್ಕೊಂದು ಸೀಲ್ ಇರುತ್ತೆ, ಅದಕ್ಕೆ ಒಂದು ಬಂಡವಾಳನ ಶೇರ್ ಆಗಿರುತ್ತೆ ಇಟ್ಟಿರ್ತಾರೆ. ಆ ಶೇರ್ಸ್ ಏನ್ ಮಾಡ್ತಾರೆ, ಇಟ್ ವಿಲ್ ಬಿ ಎ ಟ್ರಾನ್ಸ್ಫರಬಲ್ ಶೇರ್ ಅಂಡ್ ವಿಚ್ ಇಸ್ ಆಫ್ ಎ ಫಿಕ್ಸ್ಡ್ ವ್ಯಾಲ್ಯೂ. ದಿಸ್ ಇಸ್ ದಿ ಮೀನಿಂಗ್ ಆಫ್ ದಿ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಅಕಾರ್ಡಿಂಗ್ ಟು ದಿ ಕಂಪನೀಸ್ ಆಕ್ಟ್ ಆಫ್ 1956 ಏನಪ್ಪ ಹೇಳ್ತಾರೆ, ಎ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಹ್ಯಾವಿಂಗ್ ಎ ಪರ್ಮನೆಂಟ್ ಪೇಡ್ ಅಪ್ ಆರ್ ನಾಮಿನಲ್ ಶೇರ್ ಕ್ಯಾಪಿಟಲ್ ಆಫ್ ಫಿಕ್ಸ್ಡ್ ಅಮೌಂಟ್. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್. ನೋಡಿ, ಕಂಪನಿ ಲಿಮಿಟೆಡ್ ಬೈ ಶೇರ್ಸ್, ಅದು ನೋಡಿ, ದಟ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ಲಿಮಿಟೆಡ್ ಏನಪ್ಪ, ಲಿಮಿಟೆಡ್ ಬೈ ಶೇರ್ಸ್ ಅಂದ್ರೆ ಅಷ್ಟೇ, ಅದು ಎಷ್ಟಿದೆಯೋ ಅಷ್ಟೇ, ಏನೇ ಲಾಸ್ ಆಗಲಿ ಎಷ್ಟೇ ಬರಲಿ, ಯಾರು ಬಂಡವಾಳ ಆಗ್ತಾ ಇರ್ತಾರೋ ಆ ಶೇರ್ ಬೆಲೆ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಅವ್ರು ಕೊಡ್ಲಿಕ್ಕೆ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಬರಲ್ಲ. ಹ್ಯಾವಿಂಗ್ ಎ ಪರ್ಮನೆಂಟ್ ಪೇಡ್ ಅಪ್ ಕ್ಯಾಪಿಟಲ್, 5 ಥರ ಕ್ಯಾಪಿಟಲ್ ಬರುತ್ತೆ ಅಲ್ಲಿ: ಆಥರೈಸ್ಡು, ಇಶ್ಯೂಡು, ಸಬ್ಸ್ಕ್ರೈಬ್ಡು, ಕಾಲ್ಡ್ ಅಪ್ಪು, ಪೇಡ್ ಅಪ್ಪು ಅಂತ ಹೇಳ್ಬಿಟ್ಟು 5 ಥರ ಬರುತ್ತೆ. ಸರಿನಾ? ಸೊ ಆಥರೈಸ್ಡ್ ಕ್ಯಾಪಿಟಲ್ ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡಕ್ ಹೋಗ್ಬಿಡಿ. ಆಥರೈಸ್ಡ್ ಕ್ಯಾಪಿಟಲ್ ವಿಲ್ ಬಿ ದೇರ್ ಇನ್ ಓನ್ಲಿ ಇನ್ ದಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಮೆನ್ಷನ್ ಮಾಡಿರ್ತಾರೆ ಯೂಶಲಿ ಆಥರೈಸ್ಡ್ ಕ್ಯಾಪಿಟಲ್. ಅದಕ್ಕೊಂದು, ಇಫ್ ಐ ಗೋ ಇನ್ ಟು ದಟ್ ಒನ್ ಐ ವಿಲ್ ಬಿ ಡೈವರ್ಟಿಂಗ್ ದಿ ಟಾಪಿಕ್. ಸರಿನಾ? ಸೊ ಲೆಟ್ ಮಿ ಸ್ಟಿಕ್ ಆನ್ ಟು ದಿ ಟಾಪಿಕ್. ಸೊ ಪೇಡ್ ಅಪ್ ಕ್ಯಾಪಿಟಲ್ ಇರುತ್ತೆ, ಸರಿನಾ, ವಿಚ್ ವಿಲ್ ಬಿ ಡಿವೈಡೆಡ್ ಇಂಟು ಶೇರ್ಸ್ ಆಗಿ ಡಿವೈಡ್ ಮಾಡ್ಬಿಟ್ಟಿರ್ತಾರೆ. ಮತ್ತೆ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರಬಲ್, ಒಬ್ಬರಿಂದ ಇನ್ನೊಬ್ರಿಗೆ ಏನ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು ಆ ಶೇರ್ಸ್ನ. ಅದು ಅಮಾಂಗ್ ದಿ ಮೆಂಬರ್ಸ್ ಆದ್ರೂ ಶೇರ್ ಮಾಡ್ಬೋದು, ಅಥವಾ ಔಟ್ ಆಫ್ ದಿ ಮೆಂಬರ್ಸ್ ಆದ್ರೂ ಶೇರ್ ಮಾಡ್ಬೋದು. ಸರಿನಾ? ಸೊ ನೀವು ನನಗೆ ಕ್ವಶನ್ ಕೇಳ್ಬೋದು, ಸರ್ ವಾಟ್ ಈಸ್ ದಿ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ನೀಡೆಡ್ ಟು ಸ್ಟಾರ್ಟ್ ಎ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಂದರೆ ಇಟ್ ಈಸ್ 7 ಮೆಂಬರ್ಸ್. 7 ಮೆಂಬರ್ಸ್ ಬೇಕೇ ಬೇಕು ಒಂದು ಜಾಯಿಂಟ್ ಸ್ಟಾಕ್ ಕಂಪ್ನಿನ ಸ್ಟಾರ್ಟ್ ಮಾಡೋದಕ್ಕೆ. ಅದೇ ಹೊಸದಾಗಿ ಕಂಪ್ನಿ ಸ್ಟಾರ್ಟ್ ಮಾಡಲಿಕ್ಕೆ ಯು ನೀಡೆಡ್ 200 ಮೆಂಬರ್ಸ್ ಆರ್ ಅನ್ಲಿಮಿಟೆಡ್ ಮೆಂಬರ್ಸ್. ಯೂಶಲಿ ಎಷ್ಟು ಜನ ಬೇಕಾದ್ರೂ ಅದರಲ್ಲಿ ಬಂಡವಾಳ ಹಾಕುವಂಥ ಕೆಲಸನ ಮಾಡ್ಬೋದು ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ 2 ಥರ ಬರುತ್ತೆ. ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಇನ್ನೊಂದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಅಂತ ಹೇಳ್ಬಿಟ್ಟು. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿ ಏನಪ್ಪಾ ಆಗುತ್ತಂದ್ರೆ, ಇಫ್ ಯು ವಾಂಟ್ ಟು ಸ್ಟಾರ್ಟ್ ಎ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ದಿ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಇಸ್ 2 ಅಂಡ್ ಮ್ಯಾಕ್ಸಿಮಮ್ ಈಸ್ ಅಪ್ ಟು 200 ಏನೋ ಮಾಡಿದ್ದಾರೆ ಈಗ. ನೆಕ್ಸ್ಟ್ ಅದೇ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯಲ್ಲಿ ಮಿನಿಮಮ್ 500 ಅಂಡ್ ಮ್ಯಾಕ್ಸಿಮಮ್ ಈಸ್ ಅನ್ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಇದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು. ಎರಡನೇದು ಇಂಪಾರ್ಟೆಂಟ್ ಫೀಚರ್ ಏನಪ್ಪಾ ಅಂದ್ರೆ, ಇಟ್ಸ್ ಎ ಸಪರೇಟ್ ಲೀಗಲ್ ಎಂಟಿಟಿ. ಅದಕ್ಕೆ ಆದಂತ ಒಂದು ಕಂಪ್ನಿ ಅಂದ್ರೆ ಅದೊಂದು ವ್ಯಕ್ತಿ ಇದ್ದಂಗೆ. ಸರಿನಾ? ಈಗ ನಿಮ್ಮ ಫ್ರೆಂಡ್ ಯಾರಾದ್ರೂ ಮೋಸ ಮಾಡ್ಬಿಟ್ರೆ ನೀನು ಹೋಗಿ ಏನ್ ಮಾಡ್ಬೋದು, ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಯಾವ್ದಾದ್ರು ಒಂದು ಕಂಪನಿ ನಿನಗೆ ಮೋಸ ಮಾಡ್ಬಿಟ್ರೆ ನೀನೇನ್ ಮಾಡ್ಬೋದು, ಆ ಕಂಪ್ನಿ ಮೇಲೆ ಕೇಸ್ ಹಾಕ್ಬೋದು. ಆ ಕಂಪನಿ ಏನಾಗ್ತಾನೆ, ಒಬ್ಬ ವ್ಯಕ್ತಿ ಆಗ್ಬಿಡ್ತಾನೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕಾಲ್ ಇಟ್ ಇಸ್ ಎ ಸಪರೇಟ್ ಲೀಗಲ್ ಎಂಟಿಟಿ. ನೀವು ಕೇಳ್ಬೋದು, ಸರ್ ಕಂಪ್ನಿ ಯಾವ ರೀತಿ ಮೋಸ ಮಾಡ್ಬಿಡ್ತು ಸರ್ ಅಂತ ಹೇಳಿದ್ರೆ, ಉದಾಹರಣೆಗೆ ನೀವು ಯಾವುದೋ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿರ್ತೀರ, ಆ ಪ್ರಾಡಕ್ಟ್ ಸರಿ ಇರೋದಿಲ್ಲ, ಅವ್ನು ದುಡ್ಡು ವಾಪಸ್ ಕೊಡಲ್ಲ, ಯು ಕ್ಯಾನ್ ಫೈಲ್ ಎ ಸೂಟ್. ಅಥವಾ ನೀವು ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀರ, ಅವ್ನು ನಿಮ್ಗೆ ಸಂಬಳ ಕೊಡಲ್ಲ, ಯು ಕ್ಯಾನ್ ಫೈಲ್ ಎ ಸೂಟ್. ಅವನ ಮೇಲೆ ಕೇಸ್ ಹಾಕ್ಬೋದು. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಅವನು ಅಷ್ಟೇ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು, ಅಥವಾ ಯಾರ ಮೇಲೆ ಬೇಕಾದ್ರೂ ಏನ್ ಮಾಡ್ಬೋದು, ಕೇಸ್ ಹಾಕ್ಬೋದು. ಇಟ್ ಈಸ್ ಎ ಸಪರೇಟ್ ಲೀಗಲ್ ಎಂಟಿಟಿ ವಿಚ್ ಕ್ಯಾನ್ ಸ್ಯೂ ಅಂಡ್ ಕ್ಯಾನ್ ಬಿ ಸ್ಯೂಡ್ ಅಂತೀವಿ. ಸ್ಯೂ ಅಂತ ಹೇಳಿದ್ರೆ ಏನಪ್ಪ, ಕೇಸ್ ಹಾಕೋದು. ಅರ್ಥ ಆಯ್ತಾ? ಅವರು ಬೇರೆಯವ್ರ ಮೇಲಾದ್ರೂ ಕೇಸ್ ಹಾಕ್ಬೋದು, ಅಥವಾ ಬೇರೆಯವ್ರು ಯಾರಾದ್ರೂ ಅವ್ರ ಮೇಲೆ ಬೇಕಾದ್ರೂ ಕೇಸ್ ಹಾಕ್ಬೋದು. ಅದನ್ನ ನಾವೇನಂತ ಕರಿತೀವಿ, ನಾವು ಸಪರೇಟ್ ಲೀಗಲ್ ಎಂಟಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದ್ರ ಜೊತೆಗೆ ನೋಡಿ, ಇಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಸಪರೇಷನ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಓನರೇ ಬೇರೆ ಇರ್ತಾನೆ, ಮ್ಯಾನೇಜ್ಮೆಂಟ್ ಬೇರೆ ಇರ್ತಾನೆ. ನೋಡಿ, ಪಾರ್ಟ್ನರ್ಶಿಪ್ ಮತ್ತೆ ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಓನರ್ಸ್ರು ಮತ್ತೆ ಮ್ಯಾನೇಜ್ಮೆಂಟ್ ಇಬ್ರು ಒಬ್ಬರೇ ಆಗಿರ್ತಾರೆ ಆಕ್ಚುಲಿ. ಸರ್ನಾ? ಯಾರು ಒಬ್ರು ಪಾರ್ಟ್ನರ್ಶಿಪ್ ಅಲ್ಲಂತೂ ಯಾರು ಒಬ್ರು ಇದ್ದೇ ಇರ್ತಾರೆ. ಬಟ್ ಇಲ್ಲೇನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಈ ಜಾಯಿಂಟ್ ಸ್ಟಾಕ್ ಕಂಪ್ನಿಯಲ್ಲಿ ಪ್ರತಿ ವರ್ಷ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಂತ ಹೇಳ್ಬಿಟ್ಟು ನಡೀತೆ. ಅಲ್ಲೇನ್ ಮಾಡ್ತಾರೆ, ಒಂದಷ್ಟು ಡೈರೆಕ್ಟರ್ಗಳನ್ನ ಅಪಾಯಿಂಟ್ ಮಾಡ್ಬಿಡ್ತಾರೆ ಇನ್ ಎ ಡೆಮೋಕ್ರೆಟಿಕ್ ವೇ. ವೋಟ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಡೈರೆಕ್ಟರ್ಸ್ನ ಅಪಾಯಿಂಟ್ ಮಾಡ್ಬಿಟ್ಟು ಅಲ್ಲಿ ತಗೊಂಡೋಗಿ ಇದರಲ್ಲಿ ಕಂಪ್ನಿಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಕುಳಿಸ್ಬಿಡ್ತಾರೆ. ಅವ್ರೇನ್ ಮಾಡ್ತಾರೆ, ಒಬ್ಬ CEO, ಒಬ್ಬ ಚೇರ್ಮನ್ ಅಂತ ಹೇಳ್ಬಿಟ್ಟು ಅಪಾಯಿಂಟ್ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ, ಕಂಪ್ನಿನ ನಡೆಸ್ತಾರೆ. ಸರಿನಾ? ನೀವು ಈಗ ಇನ್ಫೋಸಿಸ್ ಶೇರ್ ನಿಮ್ಮ ಹತ್ರ ಇದೆ ಅಂತ ಅನ್ಕೊಳ್ಳಿ, ಯಾರ ಹತ್ರ ಒಂದು 100 ಶೇರ್ ತಗೊಂಡ್ಬಿಟ್ಟ ನೀವು ಅಂತ ಅನ್ಕೊಳ್ಳಿ. ನೀವು ಆ 100 ಶೇರ್ ತಗೊಂಡೋಗ್ಬಿಟ್ಟು ಯು ವಿಲ್ ಗೋ ವಿತ್ ದಟ್ 100 ಶೇರ್ ಸರ್ಟಿಫಿಕೇಟ್ ಅಂಡ್ ಯು ಕಾಂಟ್ ಗೋ ಟು ದಿ ಇನ್ಫೋಸಿಸ್ ಕಂಪ್ನಿ ಅಂಡ್ ಟೆಲ್ ದಟ್ ಸಿ ಐ ಆಮ್ ದಿ ಓನರ್ ಆಫ್ ದಿ ಕಂಪ್ನಿ, ಐ ವಾಂಟ್ ಟು ನೋ ವಾಟ್ ಇಸ್ ಗೋಯಿಂಗ್ ಇನ್ಸೈಡ್ ದಿ ಕಂಪ್ನಿ ಅಂತ ಹೇಳಿದ್ರೆ, ಅವರು ವಾಚ್ಮ್ಯಾನ್, ಯು ಇಡಿಯಟ್ ಗೆಟ್ ಲಾಸ್ಟ್ ಅಂತಾರೆ. ವಾಟ್ ಐ ಯು ಗಾನ್ ಮ್ಯಾಡ್ ಆರ್ ವಾಟ್, ಓನ್ಲಿ ಎಂಪ್ಲಾಯೀಸ್ ಆರ್ ಅಲೌಡ್ ಇನ್ಸೈಡ್ ದಿಸ್ ಕಂಪ್ನಿ, ನಾಟ್ ದಿ ಓನರ್ಸ್ ಅಂತ ಹೇಳ್ಬಿಟ್ರಿ.
ಸೊ ಆ ರೀತಿ ದಿ ಓನರ್ ಅಂಡ್ ಮ್ಯಾನೇಜ್ಮೆಂಟ್ ಈಸ್ ಕಂಪ್ಲೀಟ್ಲಿ ಸಪರೇಟೆಡ್. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಆಫ್ ದಿ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್, ದಿ ಫೋರ್ತ್ ಒನ್ is the cooperative society. ಫ್ರೆಂಡ್ಸ್, ಈ ಕೋಆಪರೇಟಿವ್ ಸೊಸೈಟಿ ಅನ್ನೋ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಇಟ್ ವಿಲ್ ಬಿ ದಿ ಕೋಆಪರೇಟಿವ್ಸ್ ದಟ್ ಈಸ್ ಗೋಯಿಂಗ್ ಟು ರೂಲ್ ದಿ ವರ್ಲ್ಡ್, ಬಟ್ ನಾಟ್ ದಿ ಮಲ್ಟಿನ್ಯಾಷನಲ್ ಕಂಪ್ನೀಸ್. ನೋಡಿ, ಮೊದಲೆಲ್ಲ ಏನಾಗ್ತಿತ್ತು, ಸೋಲ್ ಪ್ರೊಪ್ರೈಟರ್ಶಿಪ್ನವರು ಕಂಪ್ನೀಸ್ನ ರನ್ ಮಾಡ್ಕೊಂಬಂದ್ರು. ಆಮೇಲೆ ಪಾರ್ಟ್ನರ್ಶಿಪ್ ಬಂತು. ಈಗ ಏನಾಗಿದೆ ಅಂತ ಹೇಳಿದ್ರೆ ಮಲ್ಟಿನ್ಯಾಷನಲ್ ಕಂಪ್ನೀಸು ವರ್ಕ್ ಮಾಡ್ತಿದೆ. ನೆಕ್ಸ್ಟ್ ಇನ್ ಫ್ಯೂಚರ್ ಇಟ್ ವಿಲ್ ಬಿ ದಿ ಕೋಆಪರೇಟಿವ್ಸ್ ದಟ್ ಆರ್ ಗೋಯಿಂಗ್ ಟು ಟೇಕ್ ದಿ ಕಂಟ್ರೋಲ್ ಓವರ್ ದಿ ಕಂಪ್ಲೀಟ್ ಮಾರ್ಕೆಟ್ ಇನ್ ದಿ ವರ್ಲ್ಡ್. ಯು ಮೇ ಲಾಫ್ ಅಟ್ ಮೀ, ನೀವು ನಗ್ಬೋದು, ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ನೋಡ್ತಿರ್ರಿ, ಖಂಡಿತ ಆಗುತ್ತೆ. ಏನು ಸರ್ ಇದು ಕೋಆಪರೇಟಿವ್ ಅಂತ ಹೇಳಿದ್ರೆ, ಇಟ್ ಈಸ್ ಆಲ್ಸೋ ಅನ್ ವಾಲಂಟ್ರಿ ಆರ್ಗನೈಸೇಷನ್. ಎಲ್ಲ ವಾಲಂಟ್ರಿಯಾಗಿ ಮುಂದೆ ಬರ್ತಾರೆ. ಆಫ್ ಅನ್ ಹೋಮೋಜೀನಿಯಸ್ ಗ್ರೂಪ್ with a limited means of basis of equality to serve the interest of themselves. ತಮಗೋಸ್ಕರ, ತಮ್ಮ ಸೇವೆಗೋಸ್ಕರ, ತಮ್ಮ ಒಳಿತಿಗೋಸ್ಕರ ಬಂದು ಎಲ್ಲರೂ ಏನು ಮಾಡ್ತಾರೆ, ಸೇರಿಕೊಂಡು ಒಂದು ಸೊಸೈಟಿ ಮಾಡ್ತಾರೆ. ಆ ಸೊಸೈಟಿನ ನಾವೇನಂತ ಕರಿತೀವಿ, ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ಬಿಟ್ಟು ಕರಿತೀವಿ ಫ್ರೆಂಡ್ಸ್. ಉದಾಹರಣೆಗೆ ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಸರಿನಾ? ಈಗ ಒಂದು ಅಪಾರ್ಟ್ಮೆಂಟ್ ಇದೆ ಅಂತ ಅನ್ಕೋ. ಅಪಾರ್ಟ್ಮೆಂಟಲ್ಲಿ ಒಂದು 100 ಮನೆ ಇದೆ ಅಂತ ಅನ್ಕೋ. ಸೊ 100 ಮನೆಯವ್ರಿಗೆ ತಿಂಗಳ ರೇಷನ್ ಬೇಕು. ಆ ರೇಷನ್ ತರಬೇಕಂದ್ರೆ 100 ಜನ, ಉದಾಹರಣೆಗೆ ಅನ್ಕೊಳ್ಳೋಣ, ಪ್ರತಿಯೊಂದು ಮನೆಗೂ 25 kg ಒಂದು ಮೂಟೆ ಅಕ್ಕಿ ಬೇಕು ಅಂತ ಅನ್ಕೊಳ್ಳೋಣ ಪ್ರತಿ ತಿಂಗಳು. ಎವ್ರಿ ಮಂತ್ ದೇ ಮೇ ನೀಡ್ ಅರೌಂಡ್ 25 kilos ಆಫ್ ರೈಸ್ ಬ್ಯಾಗ್. ಸೊ ಇಫ್ ಒಬ್ಬೊಬ್ಬರೇ ಮಾರ್ಕೆಟ್ಗೆ ಹೋಗಿ ಒಂದೊಂದು ಮೂಟೆ ತರ್ತಾ ಇದ್ರೆ ಅದ್ರ ಬೆಲೆ ಎಷ್ಟಿರುತ್ತೆ? ಅಥವಾ ಅವ್ರು 100 ಜನ ಒಂದಾಗಿ ಒಂದೇ ಸರ್ತಿ 100 ಮೂಟೆ ತಗೊಂಡ್ಬಂದ್ರೆ ಅದ್ರ ಬೆಲೆ ಎಷ್ಟಾಗುತ್ತೆ? ಸಿಂಗಲ್ ತಗೊಂಡ್ಬಂದ್ರೆ ರೇಟ್ ಜಾಸ್ತಿ ಇರುತ್ತೆ. ಅದೇ ಒಟ್ಟಿಗೆ ತಗೊಂಡ್ಬಂದ್ರೆ ಏನಾಗುತ್ತೆ, ಕಡಿಮೆ ರೇಟಲ್ಲಿ ಸಿಗುತ್ತೆ, ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಇಂಥ ಒಂದು ಕೆಲಸನ ಮಾಡೋದು ಕೋಆಪರೇಟಿವ್ ಸೊಸೈಟಿ ಫ್ರೆಂಡ್ಸ್. ಐ ವಿಲ್ ಗಿವ್ ಎ ವೆರಿ ಬ್ಯೂಟಿಫುಲ್ ಎಕ್ಸಾಂಪಲ್ ವಿಚ್ ಹಸ್ ಕ್ರಿಯೇಟೆಡ್ ಎ ರೆವಲ್ಯೂಷನ್ is Amul Cooperative Society, Anand Milk Union Cooperative Limited ಅಥವಾ ಕರ್ನಾಟಕ ಮಿಲ್ಕ್ ಫೆಡರೇಷನ್. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ರೈತರೆಲ್ಲ ಒಂದಾಗಿದ್ದಾರೆ. ಯಾರು ರೈತರು? ಹಸುಗಳಿರುವಂಥ ರೈತರು ಮತ್ತು ಹಾಲು ಕರೆಯುವಂಥ ರೈತರು. ಅವರೆಲ್ಲ ರೈತರೆಲ್ಲ ಒಂದಾಗಿ ಒಂದು ಸೊಸೈಟಿ ಮಾಡಿಕೊಂಡ್ರು. ಆ ಸೊಸೈಟಿ ಹೆಸರೇ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಹೇಳ್ಬಿಟ್ಟು. ಆ ಸೊಸೈಟಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಹಾಲಿನ ಸೊಸೈಟಿ, ನೀವು ಹೇಳ್ಬೋದು, ನೀವು ಸರ್ ಹಾಲಿನ ಸೊಸೈಟಿಗೆ ಹೋಗ್ತಿದ್ವು ಸರ್, ಡೈರಿಗೆ ಹೋಗ್ತಿದ್ವು ಸರ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನಮ್ಮ ಸ್ಟೂಡೆಂಟ್ಸ್ ಸ್ಪೋಕನ್ ಟು ಮೆನಿ ಆಫ್ ಮೈ ಸ್ಟೂಡೆಂಟ್ಸ್, ಅಮ್ಮ ನೀವು ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಹಾಲನ್ನ ಏನು ಮಾಡ್ತೀರಿ, ಎಲ್ಲಿ ಸೇಲ್ ಮಾಡ್ತೀರಿ ಅಂದರೆ, ಸರ್ ನಾವು ಡೈರಿ ಕೊಟ್ಬಿಡ್ತೀವಿ ಸರ್ ಅಂತ. ಡೈರಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನೋಡಿ, ಈ ಡೈರಿನ ಯಾರು ಸ್ಥಾಪನೆ ಮಾಡಿರೋದು? ಅದೇ ಇವರೇ, ರೈತರೇ. ಯೂನಿಯನ್ ತರ ಒಂದು ಸೊಸೈಟಿ ತರ ಮಾಡ್ಕೊಂಡು ಆ ಡೈರಿ ಕ್ರಿಯೇಟ್ ಮಾಡಿದ್ದಾರೆ. ಇವ್ರು ಹಾಲು ತಗೊಂಡೋಗಿ ಡೈರಿಗೆ ಹಾಕ್ತಾರೆ. ಆ ಹಾಲನ್ನ ತಗೊಂಡೋಗ್ಬಿಟ್ಟು ಪ್ಲಾಂಟ್ಗೆ ಸಬ್ಮಿಟ್ ಮಾಡ್ತಾರೆ. ಆ ಪ್ಲಾಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆ ಹಾಲ್ನ ಪಾಶ್ಚರೈಸೇಷನ್ ಮಾಡ್ಬಿಟ್ಟು ಪ್ಯಾಕೆಟ್ ಅಲ್ಲಿ ಹಾಕಿ ಎಲ್ಲಾ ಕಡೆನೂ ಸೇಲ್ ಮಾಡ್ತಾರೆ. ಆ ಬಂದಿರತಕ್ಕಂಥ ದುಡ್ಡನ್ನ ಏನ್ ಮಾಡ್ತಾರೆ, ಆ ಯಾರ್ಯಾರು ಹಾಲು ಕೊಡ್ತಿರ್ತಾರಲ್ವ ಅವ್ರಿಗೆ ಕೊಟ್ಬಿಡ್ತಾರೆ. ಏನಾದ್ರು ಲಾಭ ಬಂದ್ರೆ ಬೋನಸ್ ಹಾಕಿ ಕೊಡ್ತಾರೆ. ದಿಸ್ ಇಸ್ ದಿ ಎಕ್ಸಾಂಪಲ್ ಆಫ್ ದಿ ಕೋಆಪರೇಟಿವ್ ಸೊಸೈಟಿ ಫ್ರೆಂಡ್ಸ್. ಅಕಾರ್ಡಿಂಗ್ ಟು ILO ಏನಪ್ಪ ಹೇಳುತ್ತೆ ಅಂದ್ರೆ, ಇಟ್ ಈಸ್ ಅನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಯೂಶುವಲಿ ಆಫ್ ಲಿಮಿಟೆಡ್ ಮೀನ್ಸ್. ಅಂದ್ರೆ ಅವ್ರ ಹತ್ರ ಏನು ಅಂತ ಜಾಸ್ತಿ ದುಡ್ಡೇನಿರೋದಿಲ್ಲ, ಲಿಮಿಟೆಡ್ ಮೀನ್ಸ್ ಅಂದ್ರೆ ಕಡಿಮೆ ದುಡ್ಡಿರುತ್ತೆ. ಅವ್ರೇನ್ ಮಾಡಿರ್ತಾರೆ, ವಾಲಂಟ್ರಿಲಿ ಬಂದಿರ್ತಾರೆ. ವಾಲಂಟ್ರಿಲಿ ಬಂದು ಎಲ್ಲರೂ ಒಳಿತಿಗೋಸ್ಕರ ಶ್ರಮ ಪಡ್ತಾರೆ. ಮತ್ತೆ ಆ ಎಕನಾಮಿಕ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಪ್ರತಿಯೊಬ್ಬರದ್ದು ಗುರಿ ಒಂದೇ ಇರುತ್ತೆ, ಡೈರಿ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು. ಅರ್ಥ ಆಗ್ತದೆ? ಎಲ್ಲರೂ ಯಾಕೆ ಡೈರಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಸರಿನಾ? ಅದು ಅವ್ರ ಎಕನಾಮಿಕ್ ಏಮ್ ಆಗಿರುತ್ತೆ. ಮತ್ತೆ ಅದು ಯಾವ ರೀತಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ, ಇಟ್ ವಿಲ್ ಬಿ ಕಂಟ್ರೋಲ್ಡ್ ಡೆಮೋಕ್ರೆಟಿಕಲಿ. ನಿಮ್ಮ ಹತ್ರ ಡೈರಿ ಮೆಂಬರ್ ಆಗಿದ್ರೆ ನಿಮ್ಗೆ ಪ್ರತಿಯೊಬ್ಬರಿಗೂ ಒಂದೊಂದು ವೋಟ್ ಕೊಟ್ಟಿರ್ತಾರೆ, ಸರಿನಾ? ನೀವು ಎಷ್ಟು ಹಾಲು ಕೊಡ್ತೀರಾ ಅನ್ನೋದೆಲ್ಲ ಮುಖ್ಯ. ನೀವು ದಿನಕ್ಕೂ 1000 ಲೀಟರ್ ಕೊಡ್ಬೋದು ಅಥವಾ 2 ಲೀಟರ್ ಕೊಡ್ಬೋದು, ಸರಿನಾ? ಪ್ರತಿಯೊಬ್ಬರಿಗೂ ಏನಾಗಿರುತ್ತೆ, ಒಂದೊಂದು ವೋಟ್, ಒಂದು ವ್ಯಕ್ತಿಗೆ ಒಂದು ವೋಟ್, ಒಬ್ಬ ಮೆಂಬರ್ಗೆ, ಸರಿನಾ? ಸೊ ಈ ರೀತಿಯಾಗಿ ಆ ಮೆಂಬರ್ ಏನ್ ಮಾಡ್ತಾನೆ, ಆ ಡೈರಿಯಲ್ಲಿ ಯಾರು ಆ ಡೈರಿನ ನಡ್ಸ್ಕೊಂಡು ಹೋಗ್ಬೇಕು, ಆ ಕೋಆಪರೇಟಿವ್ ಸೊಸೈಟಿನ ಯಾರು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಎಲೆಕ್ಷನ್ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ.
ಮತ್ತೆ ಕ್ಯಾಪಿಟಲ್ ಏನ್ ಬೇಕೋ ಆ ಕ್ಯಾಪಿಟಲ್ನ ಕೊಡುವಂತ ಕೆಲಸ ಕೂಡ ಇವ್ರು ಮಾಡ್ತಾರೆ. ಮತ್ತೆ ಇದರಲ್ಲಿ ಏನು ಅನ್ಲಿಮಿಟೆಡ್ ರಿಸ್ಕ್ ಅಂತ ಹೇಳ್ಬಿಟ್ಟೇನೋ ಅಂತ ಬರೋದಿಲ್ಲ. ದಿ ರಿಸ್ಕ್ ವಿಲ್ ಬಿ ಲಿಮಿಟೆಡ್. ಮತ್ತೆ ಇದೇನಾಗುತ್ತೆ, ಅಲ್ಲಿರತಕ್ಕಂಥ ಎಲ್ಲರಿಗೂ ಬೆನಿಫಿಟ್ ಆಗುವಂತ ಕೆಲಸ ಆಗುತ್ತೆ ಫ್ರೆಂಡ್ಸ್. ಇದ್ರದ್ದು ಏನಪ್ಪ ಇಂಪಾರ್ಟೆಂಟ್ ಫೀಚರ್ ಅಂತ ಹೇಳಿದ್ರೆ, ಮೊದಲನೇದಾಗಿ ಇಟ್ಸ್ ಅನ್ ವಾಲಂಟರಿ ಅಸೋಸಿಯೇಷನ್. ಎಲ್ಲರೂ ಮುಂದೆ ಬರ್ತಾರೆ, ಎಲ್ಲರೂ ತಮ್ಮ ವಾಲಂಟಿಯಾಗಿ ಮುಂದೆ ಬಂದ್ಬಿಟ್ಟು ಒಂದು ಅಸೋಸಿಯೇಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಇಟ್ ಈಸ್ ಅನ್ ಯೂನಿವರ್ಸಲ್ ಮೆಂಬರ್ಶಿಪ್. ಏನಪ್ಪ ಯೂನಿವರ್ಸಲ್ ಮೆಂಬರ್ಶಿಪ್ ಅಂತ ಹೇಳಿದ್ರೆ, ಯಾರು ಬೇಕಾದ್ರೂ ಆಗ್ಲಿ ಬಂದು ಇದ್ರಲ್ಲಿ ಮೆಂಬರ್ ಆಗಿ, ಅರ್ಥ ಆಯ್ತಾ? ಹಂಗಂತ ಹೇಳಿದ್ರೆ ಸುಮ್ಮನೆ ಇರ್ಲಿಕ್ಕಿಲ್ಲ, ನೀವು ಅದರಲ್ಲಿ ಇನ್ವಾಲ್ವ್ ಆಗಿರ್ಬೇಕು. ನೀವು ಈಗ ಹಾಲಿನ ಡೈರಿ ಅಂದ್ರೆ ನೀವು ಹಾಲ್ನ ಪ್ರೊಡ್ಯೂಸ್ ಮಾಡಾಕ್ಬೇಕು. ಸುಮ್ನೆ ನಾನು ಹೋಗ್ಬಿಟ್ಟು ಮೆಂಬರ್ ಆಗ್ಬಿಡ್ತೀನಿ ಅಂದ್ರೆ ಆ ರೀತಿಯೆಲ್ಲ ಒಪ್ಕೊಳ್ಳೋಕ್ಕಿಲ್ಲ, ಸರಿನಾ? ಸೊ ನೀವು ಮೆಂಬರ್ ಆಗಿರ್ಬೇಕು. ಅದು ಇದಕ್ಕೆ ಯಾವುದಕ್ಕೆ ನೀವು ಮೆಂಬರ್ ಆಗ್ಬೇಕಾದ್ರೆ ನೀವೇನಾದ್ರೂ ಒಂಚೂರು ಎಕನಾಮಿಕಲಿ ಯು ಶುಡ್ ಬಿ ಕಾಂಟ್ರಿಬ್ಯೂಟಿಂಗ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಸೊಸೈಟಿ. ಸೊ ಯೂನಿವರ್ಸಲ್ ಮೆಂಬರ್ಶಿಪ್, ಅದು ಕಾಸ್ಟು, ಕ್ರೀಡು, ಅವನ ಆ ಜಾತಿ ಈ ಜಾತಿ, ಅವನ ಆ ಕಲರ್ ಈ ಕಲರು, ಮತ್ತೆ ಅವನು ಸಾಹುಕಾರ ಬಡವ ಈ ತರ ಏನು ಭೇದ ಭಾವ ಇಲ್ಲ. ಯಾರು ಬೇಕಾದ್ರೂ ಇದ್ರಲ್ಲಿ ಏನ್ ಮಾಡ್ಬೋದು, ಮೆಂಬರ್ಶಿಪ್ ಹಾಕ್ಬೋದು. ನೆಕ್ಸ್ಟ್ ಮೂರನೇದೇನಪ್ಪ ಅಂದ್ರೆ, ಇಟ್ ಈಸ್ ಅ ಸಪರೇಟ್ ಲೀಗಲ್ ಎಂಟಿಟಿ. ನೋಡಿ, ನಾನು ನಿಮ್ಗೆ ಆಗ್ಲೇನೆ ಹೇಳಿದ್ದೆ, ಲೀಗಲ್ ಎಂಟಿಟಿ ಅಂದ್ರೆ ಅದೊಂದು ವ್ಯಕ್ತಿ ತರ. ಅವ್ರಿಗೊಂದು ಸೀಲ್ ಕೊಟ್ಟಿರ್ತಾರೆ, ಇಟ್ ಕ್ಯಾನ್ ಬಿ ಸ್ಯೂಡ್ ಅಂಡ್ ಇಟ್ ಕ್ಯಾನ್ ಸ್ಯೂ ಅಂಡ್ ಕ್ಯಾನ್ ಬಿ ಸ್ಯೂಡ್ ಅಂತ ಹೇಳ್ಬಿಟ್ಟು ಹೇಳ್ತೀರಿ. ನೆಕ್ಸ್ಟ್ ಡೆಮೋಕ್ರೆಟಿಕ್ ಕಂಟ್ರೋಲ್. ನಾನು ನಿಮ್ಗೆ ಆಗ್ಲೇನೆ ಹೇಳಿದೆ, ಪ್ರತಿಯೊಬ್ಬರಿಗೂ ಏನಾಗಿರುತ್ತೆ, ಒಂದೊಂದು ವೋಟ್ ಇರುತ್ತೆ. ವೋಟ್ ಮುಖಾಂತರ ಏನ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ನ ಸೆಲೆಕ್ಷನ್ ಮಾಡ್ತಾರೆ. ಇವ್ರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಲಾಭ ಮಾಡೋದಲ್ಲ, ಸರ್ವಿಸ್ ಮೋಟಿವ್. ಇವರು ಸೇವೆ ಮಾಡ್ತಾರೆ. ಆ ಸೇವೆ ಮಾಡೋದ್ರ ಜೊತೆ ಆ ಬರುವಂತ ಆದಾಯದಲ್ಲಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ಇಂಡಿಯಾದಲ್ಲಿ ಏನಾಗಿದೆ ಅಂದ್ರೆ, ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ಕೋಆಪರೇಟಿವ್ ಸೊಸೈಟೀಸ್ ಗೌರ್ಮೆಂಟ್ ಕಂಟ್ರೋಲ್ ನಲ್ಲಿ ಬರುತ್ತೆ ಫ್ರೆಂಡ್ಸ್. ಮತ್ತೆ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ, ಅಲ್ಲೇ ಅವರೇ ಒಂದು ಜನರಲ್ ಬಾಡಿ ಅಂತ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಕ್ರಿಯೇಟ್ ಮಾಡ್ಕೊಂಡು ಅವರಲ್ಲೇ ಎಲೆಕ್ಟ್ ಮಾಡ್ಕೊಂಡು ಆ ಕೋಆಪರೇಟಿವ್ ಸೊಸೈಟಿ ಏನ್ ಮಾಡ್ತಾರೆ, ನಡ್ಕೊಂಡು ಹೋಗ್ತಿರುತ್ತೆ. ಸರ್ಕಾರದಿಂದನೂ ಒಂದಷ್ಟು ನೇಮಕಾತಿ ಆಗುತ್ತೆ. ಅದನ್ನೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಮಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ. ಆ ಒಂದು ಡೈರೆಕ್ಟರ್ನ ಸರ್ಕಾರದಿಂದ ಅಪಾಯಿಂಟ್ ಆಗ್ತಾರೆ. ಕೆಲವು ಡೈರೆಕ್ಟರ್ನ ಇವ್ರು ಯಾರು ಮೆಂಬರ್ಸೇ ಅಪಾಯಿಂಟ್ ಮಾಡುವಂತ ಕೆಲಸ ಮಾಡ್ತಾರೆ. ಸೊ ಬೈ ದಿಸ್ ವಿ ಆರ್ ಕಮಿಂಗ್ ಟು ದಿ ಎಂಡ್ ಆಫ್ ದಿ session. Students, we had discussed about the types of the industrial ownership. That is, we started with the sole proprietorship, then we came to the partnership, then we moved on to the joint stock company, and finally we ended up with the cooperative societies. And I thank each one of you for listening to my class, and hope you enjoyed my class, friends. Having said that, I am taking a leave. Have a nice day. See you in the next class. Take care and bye bye.